ನಮಸ್ಕಾರ ವೀಕ್ಷಕರೇ, ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಚಾನಲ್ನಲ್ಲಿ ನಾವು ಪ್ರತಿದಿನದ ರಾಶಿ ಭವಿಷ್ಯ, ವಾರ ಭವಿಷ್ಯ ಮತ್ತು ನಿಮ್ಮ ಜೀವನಕ್ಕೆ ಉಪಯುಕ್ತವಾದ ಜ್ಯೋತಿಷ್ಯ ಶಾಸ್ತ್ರದ ಮಹತ್ವ ಮಾಹಿತಿಗಳನ್ನು ನೀಡುತ್ತೇವೆ. ನಿಮ್ಮ ಜೀವನದ ಏರಿಳಿತಗಳು, ಅದೃಷ್ಟದ ಸಂಖ್ಯೆ ಮತ್ತು ಶುಭ ಸಮಯಗಳ ಬಗ್ಗೆ ನಿಖರವಾದ ಮಾಹಿತಿ ತಿಳಿಯಲು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ತಕ್ಷಣ ತಲುಪಲಿದೆ. ನಿಮ್ಮ ಬೆಂಬಲ ನಮಗೆ ಸದಾ ಇರಲಿ ಎಂದು 24 ಫೆಬ್ರವರಿ 2026 ಮಂಗಳವಾರದ ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ತಿಳಿಯೋಣ ಬನ್ನಿ. ಮೇಷರಾಶಿಯವರಿಗೆ ಮೂಲತಃ ಅಗ್ನಿ ತತ್ವರಾಗಿರುವುದರಿಂದ ಧೈರ್ಯ ಮತ್ತು ಸಾಹಸಕ್ಕೆ ಹೆಸರಾದವರು. ಇಂದು ನಿಮ್ಮ ರಾಶಿಯಾಧಿಪತಿ ಮಂಗಳನ ಸಂಚಾರವು ನಿಮಗೆ ವಿಶೇಷ ಶಕ್ತಿಯನ್ನು ನೀಡಲಿದೆ. ಚಂದ್ರನ ಸಂಚಾರವು ನಿಮ್ಮ ಸ್ಥಾನ ಪಲ್ಲಟ ನಿಮಗೆ ಮನಸ್ಸಿನ ಹೊಸ ಆಲೋಚನೆಗಳು ಚಿಗುರಲಿದೆ. ವೃತ್ತಿ ಜೀವನದಲ್ಲಿ ಇಂದು ನೀವು ಅತ್ಯಂತ ಕ್ರಿಯಾಶೀಲರಾಗಿರುತ್ತೀರಿ. ಕಚೇರಿಯಲ್ಲಿ ಬಾಕಿ ಉಳಿದಿದ್ದ ಕೆಲಸಗಳನ್ನು ಪೂರ್ಣಗೊಳಿಸಲು ಇದು ಸೂಕ್ತ ಸಮಯ ಎಂದೇ ಹೇಳಬಹುದು. ಉದ್ಯೋಗಿಗಳಿಗೆ ನಿಮ್ಮ ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ನಿಮ್ಮ ನಾಯಕತ್ವದ ಗುಣವು ತಂಡಕ್ಕೆ ದೊಡ್ಡ ಯಶಸ್ಸನ್ನು ತಂದುಕೊಡಲಿದೆ. ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ವ್ಯವಹಾರಸ್ಥರಿಗೆ ವ್ಯವಹಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ವಿಶೇಷವಾಗಿ ತಾಂತ್ರಿಕ ಕ್ಷೇತ್ರ ಮತ್ತು ಕಟ್ಟಡ ನಿರ್ಮಾಣ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಿಕೊಂಡಿರುವವರಿಗೆ ಭರ್ಜರಿ ಲಾಭ. ಹೊಸ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನು ಪಡೆಯುವುದು ಬಹಳ ಉತ್ತಮ. ಇಂದು ಆರ್ಥಿಕವಾಗಿ ನಿಮಗೆ ಮಿಶ್ರ ಫಲ ಸಿಗುತ್ತದೆ. ಧನ ಲಾಭದ ಯೋಗ ಕೂಡ ಇದೆ. ಅನಿರೀಕ್ಷಿತ ಖರ್ಚುಗಳು ನಿಮ್ಮನ್ನು ಕಾಡಬಹುದು. ಹಳೆಯ ಸಾಲ ತೀರಿಸಲು ನೀವು ಪ್ರಯತ್ನಿಸಬಹುದು. ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹಣ ವ್ಯಯಿಸುವ ಸಾಧ್ಯತೆ ಕೂಡ ಇದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ಸ್ವಲ್ಪ ಜಾಗರೂಕರಾಗಿರಬೇಕು. ಸಣ್ಣ ತಪ್ಪು ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು. ಕುಟುಂಬದ ದೃಷ್ಟಿಯಿಂದ ಇಂದು ಸಂತೋಷದ ದಿನ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಅವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಸಂಜೆಯ ವೇಳೆಗೆ ಅವೆಲ್ಲವೂ ತಿಳಿಯಾಗಬಹುದು. ಪ್ರೇಮಿಗಳು ಇಂದು ಶುಭ ದಿನವಾಗಿದ್ದು ವಿವಾಹದ ಮಾತುಕತೆ ನಡೆಸಲು ಇಂದು ಸಕಾಲ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ನಿಮಗೆ ಹೆಮ್ಮೆ ತರಲಿದೆ. ಆರೋಗ್ಯದ ವಿಷಯದಲ್ಲಿ ಇಂದು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸ ಮತ್ತು ತಲೆನೋವು ಕಾಣಿಸಿಕೊಳ್ಳಬಹುದು. ರಕ್ತದ ಒತ್ತಡ ಅಂದರೆ ಬಿಪಿ ಸಮಸ್ಯೆ ಇರುವವರು ಇಂದು ಸಮಯಕ್ಕೆ ಸರಿಯಾಗಿ ಔಷಧಿಯನ್ನು ತೆಗೆದುಕೊಳ್ಳಿ. ಯೋಗ ಮತ್ತು ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಹೊರಗಿನ ಆಹಾರ ಸೇವನೆಯನ್ನು ತಪ್ಪಿಸಿ ಮನೆಯಲ್ಲೇ ತಯಾರಾದ ಸಾತ್ವಿಕ ಆಹಾರ ಸೇವಿಸಿ. ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆಯ ಕೊರತೆ ಉಂಟಾಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರು ಕಠಿಣ ಪರಿಶ್ರಮ ಮಾಡಬೇಕು. ಗೆಳೆಯರೊಂದಿಗೆ ಸಮಯ ಕಳೆಯುವ ಬದಲು ಅಭ್ಯಾಸದ ಕಡೆ ಗಮನ ಹರಿಸುವುದು ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದು. ಇಂದಿನ ವಿಶೇಷ ಅದೃಷ್ಟ ಸಂಖ್ಯೆ 9 ಮತ್ತು 1. ಅದೃಷ್ಟ ಬಣ್ಣ ಕೆಂಪು. ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12 ಇನ್ನು ಪರಿಹಾರ ಏನು ಬೇಕು ಅನ್ನೋದಾದ್ರೆ, ಇಂದು ಹನುಮಾನ್ ಚಾಲಿಸವನ್ನು ಪಠಿಸುವುದು ಅಥವಾ ಹನುಮಂತ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೇಸರಿ ಅರ್ಪಿಸುವುದು ನಿಮಗೆ ಸಕಲ ವಿಘ್ನವನ್ನು ದೂರ ಮಾಡುತ್ತದೆ. ಮೇಷರಾಶಿಯವರೇ, ಇಂದು ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಯಶಸ್ಸಿನ ಗುಟ್ಟು. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಕ್ಷತ್ರಗಳ ಗತಿ ನಿಮ್ಮ ಪರವಾಗಿದ್ದರೂ ನಿಮ್ಮ ಶ್ರಮಕ್ಕೆ ನೀವೇ ಫಲ ನೀಡಲಿದೆ. ಎರಡನೇ ರಾಶಿಯಾದ ವೃಷಭ ರಾಶಿಯ ದಿನ ಭವಿಷ್ಯ. ವೃಷಭ ರಾಶಿಯವರು ಮೂಲತಃ ಸ್ಥಿರ ಸ್ವಭಾವದವರು ಮತ್ತು ಸೌಂದರ್ಯ ಪ್ರಿಯರು. ನಿಮ್ಮ ರಾಶಾಧಿಪತಿ ಶುಕ್ರನು ಇಂದು ಅನುಕೂಲಕರ ಸ್ಥಾನದಲ್ಲಿದ್ದಾನೆ. ಚಂದ್ರನ ಸಂಚಾರವು 2ನೇ ಮನೆಯಲ್ಲಿರುವುದರಿಂದ ಮಾತಿನ ಮೇಲೆ ಹಿಡಿತವಿರಲಿ. ಇಂದು ನಿಮ್ಮ ತಾಳ್ಮೆಯಿಂದ ವರ್ತಿಸಿದರೆ ಮಾತ್ರ ಅಂದುಕೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತದೆ. ವೃತ್ತಿರಂಗದಲ್ಲಿ ಇಂದು ನಿಮಗೆ ಸವಾಲು ಮತ್ತು ಅವಕಾಶಗಳ ಮಿಶ್ರಣ ಫಲವಿದೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವಿರಲಿ. ಬೇರೆಯವರ ಚಾಡಿ ಮಾತುಗಳು ಕಿವಿಗೆ ಹಾಕಿಕೊಳ್ಳಬೇಡಿ. ಸರ್ಕಾರಿ ಕೆಲಸದಲ್ಲಿರುವವರಿಗೆ ವರ್ಗಾವಣೆಯ ಸೂಚನೆ ಸಿಗಬಹುದು. ಹೊಸ ಕೆಲಸದ ಹುಡುಕಾಟ ಮಾಡುವವರಿಗೆ, ಪ್ರಯತ್ನಿಸುತ್ತಿರುವವರಿಗೆ ಇಂದು ಶುಭ ಸುದ್ದಿ ಕೇಳುವ ಸಾಧ್ಯತೆ ಕೂಡ ಇದೆ.
ಸಂವಹನ ಕಲೆ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ವೃತ್ತಿಪರರು, ವಕೀಲರು, ಶಿಕ್ಷಕರು ಮತ್ತು ಸಲಹೆಗಾರರಿಗೆ ಇಂದು ಸಮಾಜದಲ್ಲಿ ಗೌರವ ಹೆಚ್ಚುವ ದಿನ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ನಿಧಾನವೇ ಪ್ರಧಾನ ಎನ್ನುವ ಮಂತ್ರವ ಕೆಲಸ ಮಾಡುತ್ತದೆ. ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಹೊಸ ಪಾಲುದಾರಿಕೆ ವ್ಯವಹಾರದಲ್ಲಿ ಆರಂಭಿಸುವ ಮುನ್ನ ಕಾನೂನುಬದ್ಧ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ. ಹತ್ತಿ, ಜವಳಿ ಮತ್ತು ಅಲಂಕಾರಿಕ ವಸ್ತುಗಳ ವ್ಯಾಪಾರದವರಿಗೆ ಇಂದು ಅಧಿಕ ಲಾಭ ನಿರೀಕ್ಷಿಸಬಹುದು. ಆರ್ಥಿಕವಾಗಿ ಇಂದು ನೀವು ತುಂಬಾ ಜಾಗರೂಕರಾಗಿರಬೇಕು. ಹಣದ ಹರಿವು ಚೆನ್ನಾಗಿದ್ದರೂ ಅನಗತ್ಯ ಖರ್ಚುಗಳು ನಿಮ್ಮ ಬಜೆಟ್ ಅನ್ನು ಏರುಪೇರು ಮಾಡಬಹುದು. ಮೋಜು ಮಸ್ತಿಗಾಗಿ ಹಣ ವ್ಯಯಿಸುವುದನ್ನು ತಪ್ಪಿಸಿ. ಬ್ಯಾಂಕಿಂಗ್ ಮತ್ತು ಹೂಡಿಕೆ ವ್ಯವಹಾರದಲ್ಲಿ ಇಂದು ಯಶಸ್ಸು ಸಿಗಲಿದೆ. ಆಸ್ತಿ ಖರೀದಿ ಅಥವಾ ಮಾರಾಟ ಮಾತುಕತೆ ನಡೆಸಲು ಇದು ಸೂಕ್ತವಾದ ದಿನ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತದೆ. ಪೋಷಕರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದು ನಿಮ್ಮ ಆತಂಕ ದೂರವಾಗಲಿದೆ. ಅವರ ಮಾರ್ಗದರ್ಶನದಿಂದ ದೊಡ್ಡ ಸಮಸ್ಯೆಯೊಂದಕ್ಕೆ ಪರಿಹಾರ ಸಿಗಲಿದೆ. ಸಂಗಾತಿಯೊಂದಿಗೆ ಪ್ರವಾಸ ಹೋಗುವ ಯೋಜನೆ ರೂಪಿಸುವಿರಿ. ನಿಮ್ಮಿಬ್ಬರ ನಡುವೆ ಪರಸ್ಪರ ತಿಳುವಳಿಕೆ ಹೆಚ್ಚಾಗಲಿದೆ. ದೂರದ ಸಂಬಂಧಿಕರಿಂದ ಶುಭ ಸಮಾಚಾರ ಬರಲಿದೆ. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವ ಅವಕಾಶ ಕೂಡ ದೊರೆಯಲಿದೆ. ವೃಷಭ ರಾಶಿಯವರಿಗೆ ಇಂದು ಗಂಟಲು ಅಥವಾ ಕುತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ತಂಪು ಪಾನೀಯ ಮತ್ತು ಐಸ್ ಕ್ರೀಮ್ ಸೇವನೆಯಿಂದ ದೂರವಿರಿ. ಮಾನಸಿಕ ಒತ್ತಡ ಕಡಿಮೆ ಮಾಡಲು ಸಂಗೀತ ಆಲಿಸುವುದು ಅಥವಾ ಓದಿನಲ್ಲಿ ತೊಡಗಿಕೊಳ್ಳುವುದು ಉತ್ತಮ. ಸಂಜೆಯ ವೇಳೆ ಲಘು ವ್ಯಾಯಾಮ ಮಾಡುವುದರಿಂದ ದೇಹ ಚೈತನ್ಯ ತುಂಬುತ್ತದೆ. ವಿದ್ಯಾರ್ಥಿಗಳಿಗೆ ಇಂದು ಸೃಜನಶೀಲದ ದಿನ. ಕಲೆಯಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳು ಉತ್ತಮ ಪ್ರದರ್ಶನ ನೀಡಲಿದ್ದಾರೆ. ಆದರೆ ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚಿನ ಶ್ರಮ ವಹಿಸಬೇಕು. ಓದಿನ ಸಮಯದಲ್ಲಿ ಮೊಬೈಲ್ ಫೋನ್ ಬಳಕೆಯನ್ನು ಕಡಿಮೆ ಮಾಡಿ. ಅದೃಷ್ಟ ವಿಷಯಗಳು ನೋಡೋದಾದ್ರೆ ಅದೃಷ್ಟ ಸಂಖ್ಯೆ 2 ಮತ್ತು 7, ಅದೃಷ್ಟ ಬಣ್ಣ ಬಿಳಿ ಅಥವಾ ಕೆನೆ ಬಣ್ಣ, ಶುಭ ಸಮಯ ಮಧ್ಯಾಹ್ನ 1:15 ಸಂಜೆ 3 ಗಂಟೆಯವರೆಗೆ. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪವನ್ನು ಹಚ್ಚಿ ಅಥವಾ ಹಸುವಿಗೆ ಬೆಲ್ಲ ಮತ್ತು ಗೋಧಿಯನ್ನು ತಿನ್ನಿಸುವುದರಿಂದ ನಿಮ್ಮ ಜೀವನದ ದಾರಿದ್ರ್ಯಗಳು ದೂರವಾಗಿ ಐಶ್ವರ್ಯ ವೃದ್ಧಿಯಾಗುತ್ತದೆ. ವೃಷಭ ರಾಶಿಯವರಿಗೆ ಇಂದು ಸೋಲಿನಲ್ಲೂ ಗೆಲುವು ಕಾಣುವ ದಿನ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ದೇವರ ಮೇಲಿನ ಭಕ್ತಿ ನಿಮ್ಮನ್ನು ಕಾಪಾಡುತ್ತದೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ರಾಶಿ ಚಕ್ರದ ಬುದ್ಧಿವಂತ ಮತ್ತು ಚತುರ ರಾಶಿಯಾದ ಮಿಥುನ ರಾಶಿಯವರಿಗೆ ಮಂಗಳವಾರದ ದಿನ ಹೇಗಿರಲಿ ಎಂದು ನೋಡೋಣ ಬನ್ನಿ. ಮಿಥುನ ರಾಶಿಯವರು ವಾಯು ತತ್ವದ ದ್ವಂದ್ವ ಸ್ವಭಾವದ ಮತ್ತು ಚುರುಕಾದ ಬುದ್ಧಿಶಕ್ತಿಯನ್ನು ಹೊಂದಿದ ರಾಶಿಯವರಾಗಿದೆ. ನಿಮ್ಮ ರಾಶಾಧಿಪತಿ ಬುಧನು ಇಂದು ಲಾಭ ಸ್ಥಾನಕ್ಕೆ ಸಂಚರಿಸುವುದು ನಿಮಗೆ ಹೊಸ ಉತ್ಸಾಹ ನೀಡಲಿದೆ. ಮಾತಿನ ಚಾತುರ್ಯದಿಂದಲೇ ನೀವು ಇಂದಿನ ಕಠಿಣ ಕೆಲಸಗಳನ್ನು ಸುಲಭವಾಗಿ ಮುಗಿಸುವಿರಿ. ವೃತ್ತಿರಂಗದಲ್ಲಿ ಇಂದು ನಿಮಗೆ ಮಹತ್ವದ ಬದಲಾವಣೆ ಕಂಡುಬರುತ್ತದೆ. ಇಂದು ನಿಮ್ಮ ಕೆಲಸದ ವೇಗ ಹೆಚ್ಚಾಗಲಿದೆ. ಸಹೋದ್ಯೋಗಿಗಳು ನಿಮ್ಮ ಸಲಹೆ ಕೇಳಿ ಪಡೆಯಬಹುದು. ಐಟಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿರುವವರಿಗೆ ವಿದೇಶದ ಮೂಲಕ ಪ್ರಾಜೆಕ್ಟ್ಗಳು ಸಿಗಬಹುದು. ನಿಮ್ಮ ನಾಯಕತ್ವದ ಗುಣಕ್ಕೆ ಇಂದು ವೇದಿಕೆ ಸಿಗಲಿದೆ. ಸಭೆಯಲ್ಲಿ ನಿಮ್ಮ ಆಲೋಚನೆಗೆ ಮನ್ನಣೆ ದೊರೆಯಲಿದ್ದು ಬಡ್ತಿ ಮಾತುಕತೆ ನಡೆಯಬಹುದು. ಪತ್ರಕರ್ತರು, ಲೇಖಕರು ಮತ್ತು ಭಾಷಣಕಾರರಿಗೆ ಇಂದು ಅತ್ಯಂತ ಯಶಸ್ವಿಯಾದ ದಿನ. ನಿಮ್ಮ ಮಾತು ಅಥವಾ ಬರಹ ಸಮಾಜದ ಮೇಲೆ ಪ್ರಭಾವ ಬೀರಲಿದೆ. ವ್ಯಾಪಾರದಲ್ಲಿ ಇಂದು ತಾಂತ್ರಿಕತೆ ಅಳವಡಿಸಿ. ಬಹಳ ಮುಖ್ಯವಾದದ್ದು ಲಾಭದ ಪ್ರಮಾಣ. ಕಮಿಷನ್ ಆಧಾರಿತ ವ್ಯವಹಾರ, ಸಾರಿಗೆ ಮತ್ತು ಸಂವಹನ ಉಪಕರಣಗಳ ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ಹೊಸ ವ್ಯವಹಾರವನ್ನು ವಿಸ್ತರಿಸಲು ಇಂದು ಸೂಕ್ತ ದಿನ. ಬ್ಯಾಂಕ್ ಸಾಲಕ್ಕಾಗಿ ಅರ್ಜಿ ಹಾಕಿದ್ದು ಇಂದು ಅದು ಮಂಜೂರಾಗುವ ಸಾಧ್ಯತೆ ಕೂಡ ಇದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಇಂದು ಅದೃಷ್ಟ ಕೈ ಹಿಡಿಯಲಿದೆ. ಆದರೆ ಹಣ ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯ ಏರಿಳಿತದ ಬಗ್ಗೆ ಗಮನವಿರಲಿ. ಆರ್ಥಿಕ ಸ್ಥಿತಿ ಹೂಡಿಕೆಯಿಂದ ಲಾಭ ಬರುವ ಸೂಚನೆ ಇದೆ. ಆದರೆ ಕೈಗೆ ಬಂದ ಹಣವನ್ನು ಅಷ್ಟೇ ಬೇಗ ಖರ್ಚು ಮಾಡುವಂತೆ ಇದೆ. ಜಾಗೃತೆ ವಹಿಸಿ. ಭೂಮಿ ಅಥವಾ ಆಸ್ತಿ ವ್ಯವಹಾರದಲ್ಲಿ ಮಧ್ಯಸ್ಥಿಕೆ ವಹಿಸುವುದರಿಂದ ಉತ್ತಮ ಕಮಿಷನ್ ಪಡೆಯಬಹುದು. ಸಂಜೆಯ ವೇಳೆಗೆ ಕುಟುಂಬಕ್ಕಾಗಿ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ವ್ಯಯಿಸುವ ಸಾಧ್ಯತೆ ಕೂಡ ಇದೆ. ಕುಟುಂಬದಲ್ಲಿ ಇಂದು ಹರ್ಷದ ವಾತಾವರಣ. ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಮುನಿಸು ದೂರವಾಗಿ ಪ್ರೀತಿ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಮನೆಯವರ ಒಪ್ಪಿಗೆ ಸಿಗುವ ಕಾಲವಿದು. ಮಕ್ಕಳ ಸಾಧನೆಯಿಂದ ನಿಮ್ಮ ಮನಸ್ಸಿಗೆ ತೃಪ್ತಿ ಸಿಗಲಿದೆ.
ಮನೆಯಲ್ಲಿ ಸಣ್ಣ ಸಮಾರಂಭ ಅಥವಾ ಶುಭ ಕಾರ್ಯದ ಬಗ್ಗೆ ಚರ್ಚೆ ನಡೆಸಿರಿ. ಸಹೋದರ ಅಥವಾ ಸಹೋದರಿಯರಿಂದ ಆರ್ಥಿಕ ಸಹಾಯ ಮತ್ತು ಬೆಂಬಲ ದೊರೆಯಲಿದೆ. ಮಿಥುನ ರಾಶಿಯವರಿಗೆ ಇಂದು ನರ ಸಂಬಂಧಿ ಅಥವಾ ಚರ್ಮ ಸಮಸ್ಯೆಯ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಅತಿಯಾದ ಯೋಚನೆಯಿಂದ ನಿದ್ರಾಹೀನತೆ ಉಂಟಾಗಬಹುದು. ರಾತ್ರಿ ಮಲಗುವ ಮುನ್ನ ಪುಸ್ತಕ ಓದುವ ಅಥವಾ ಮೆಡಿಟೇಷನ್ ಮಾಡುವ ಅಭ್ಯಾಸ ರೂಢಿ ಮಾಡಿಕೊಳ್ಳಿ. ಬೆಳಗಿನ ತಾಜಾ ಗಾಳಿಯಲ್ಲಿ ಅಲ್ಲಿ ವಾಕಿಂಗ್ ಮಾಡಿ. ನಿಮ್ಮ ಶ್ವಾಸಕೋಶದ ಆರೋಗ್ಯ ಹಿತವಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಇಂದು ಸವಾಲಿನ ದಿನ. ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಹೆಚ್ಚಿನ ಸಮಯ ಬೇಕು. ವಿಶೇಷವಾಗಿ ಗಣಿತ ಮತ್ತು ಅಕೌಂಟಿಂಗ್ ವಿದ್ಯಾರ್ಥಿಗಳು ಸೂತ್ರಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರು ಹಿರಿಯರ ಮಾರ್ಗದರ್ಶನ ಪಡೆಯಿರಿ. ಇಂದಿನ ವಿಶೇಷತೆ ಹಾಗೂ ಟಿಪ್ಸ್: ಅದೃಷ್ಟ ಸಂಖ್ಯೆ 3 ಮತ್ತು 5, ಅದೃಷ್ಟ ಬಣ್ಣ ಹಸಿರು ಮತ್ತು ಆಕಾಶ ನೀಲಿ, ಶುಭ ಸಮಯ ಬೆಳಗ್ಗೆ 9 ರಿಂದ 10 ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಇಂದು ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ 21 ಗರಿಕೆಯನ್ನು ಅರ್ಪಿಸಿ. ಓಂ ಗಂ ಗಣಪತಿ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ನಿಮ್ಮ ಕೆಲಸದಲ್ಲಿ ಇರುವ ಅಡೆತಡೆಗಳು ನಿವಾರಣೆಯಾಗುತ್ತದೆ. ಮಿಥುನ ರಾಶಿಯವರು ಇಂದು ಬುದ್ಧಿವಂತಿಕೆ ನಿಮ್ಮ ಅತಿದೊಡ್ಡ ಶಕ್ತಿ. ಸಂದರ್ಭಕ್ಕೆ ತಕ್ಕಂತೆ ವರ್ತಿಸಿ, ವಿಜಯ ನಿಮ್ಮದಾಗಲಿದೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಜಲತತ್ವದ ರಾಶಿಯವರಾಗಿದ್ದು ಚಂದ್ರನ ಆಧಿಪತ್ಯಕ್ಕೆ ಒಳಪಟ್ಟವರು. ಇಂದು ಚಂದ್ರನ ಸ್ಥಾನವು ನಿಮ್ಮ 9ನೇ ಮನೆಯಲ್ಲಿ ಇರುವುದರಿಂದ ಭಾಗ್ಯದ ಬಾಗಿಲು ತೆರೆಯಲಿದೆ. ನಿಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತದೆ ಮತ್ತು ಮನಸ್ಸು ಶಾಂತಿಯಿಂದ ಕೂಡಿರುತ್ತದೆ. ಯಾವುದೇ ಕೆಲಸವನ್ನು ಭಾವನಾತ್ಮಕವಾಗಿ ಮಾಡುವುದಕ್ಕಿಂತ ಪ್ರಾಯೋಗಿಕವಾಗಿ ಯೋಚಿಸಿ ಮಾಡುವುದು ಇಂದಿನ ಯಶಸ್ಸಿನ ಸೂತ್ರ. ಸರ್ಕಾರಿ ಉದ್ಯೋಗಿಗಳು, ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವವರು ಇಂದು ಮೇಲಧಿಕಾರಿಗಳಿಂದ ಪ್ರಶಂಸೆ ದೊರೆಯಲಿದೆ. ಬಾಕಿ ಉಳಿದಿದ್ದ ಕಡತಗಳು ವಿಲೇವಾರಿಯಾಗುತ್ತದೆ. ಹಾಗೆ ಖಾಸಗಿ ವಲಯದಲ್ಲಿ ಅಂದರೆ ಸಾಫ್ಟ್ವೇರ್, ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿರುವವರಿಗೆ ಇಂದು ಹೊಸ ಜವಾಬ್ದಾರಿಗಳು ಸಿಗಲಿದೆ. ನಿಮ್ಮ ಕೆಲಸದ ನಿಷ್ಠೆಯನ್ನು ಸಂಸ್ಥೆಯು ಗುರುತಿಸಲಿದೆ. ಶಿಕ್ಷಕರೇ, ನೀವು ಶಿಕ್ಷಕ ವೃತ್ತಿಯಲ್ಲಿದ್ದರೆ ಇಂದು ವಿದ್ಯಾರ್ಥಿಗಳಿಂದ ಮತ್ತು ಸಹೋದ್ಯೋಗಿಗಳಿಂದ ವಿಶೇಷ ಗೌರವಕ್ಕೆ ಪಾತ್ರರಾಗುತ್ತೀರಿ. ನಿಮ್ಮ ಜ್ಞಾನ ಹಂಚಿಕೊಳ್ಳಲು ಉತ್ತಮ ವೇದಿಕೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ಇಂದು ಅನಿರೀಕ್ಷಿತ ಲಾಭಕ್ಕಿಂತ ಹೆಚ್ಚು ಆದಾಯ ಬರುವ ಸಾಧ್ಯತೆ ಇದೆ. ಹಾಲಿನ ಉತ್ಪನ್ನ ಮತ್ತು ಆಹಾರ, ಡೈರಿ ಫಾರ್ಮ್ ಮತ್ತು ಹೋಟೆಲ್ ಉದ್ಯಮದಲ್ಲಿರುವವರಿಗೆ ಇಂದು ಅನಿರೀಕ್ಷಿತ ಲಾಭದ ದಿನ. ಹೊಸ ವ್ಯಾಪಾರ ಆರಂಭಿಸಲು ಅಥವಾ ಫ್ರಾಂಚೈಸಿ ತೆಗೆದುಕೊಳ್ಳಲು ಇಂದು ಮಂಗಳಕರ ದಿನ. ಪಾಲುದಾರರೊಂದಿಗೆ ಚರ್ಚಿಸಿ ಮುಂದಿನ ಹೆಚ್ಚುವರಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಕಾನೂನು ವ್ಯವಹಾರ, ನ್ಯಾಯಾಲಯಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಇಂದು ಪ್ರಗತಿ ಕಂಡುಬರಲಿದ್ದು ತೀರ್ಪು ನಿಮ್ಮ ಪರವಾಗಿ ತೋರುವ ಸೂಚನೆ ಕೂಡ ಕಾಣ್ತಾ ಇದೆ. ಆರ್ಥಿಕ ಸ್ಥಿತಿ: ದೀರ್ಘಕಾಲದ ಹೂಡಿಕೆಗಳಿಂದ ಇಂದು ಲಾಭಾಂಶವನ್ನು ಪಡೆಯುವಿರಿ. ಮನೆಯ ಅಲಂಕಾರಿಕ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಹಣದ ಖರ್ಚು ಮಾಡುವ ಸಂಭವ ಕೂಡ ಇದೆ. ಯಾರಾದರೂ ನಿಮ್ಮ ಬಳಿ ಸಾಲ ಕೇಳಿದರೆ ಅದನ್ನು ಮರಳಿ ಪಡೆಯುವುದು ಕಷ್ಟವಾಗಬಹುದು. ಆದ್ದರಿಂದ ಹಣದ ವಹಿವಾಟಿನಲ್ಲಿ ಜಾಗರೂಕರಾಗಿರಿ. ಕುಟುಂಬದಲ್ಲಿ ನೆಮ್ಮದಿ ಮತ್ತು ಪ್ರೀತಿ ತುಂಬಿರಲಿದೆ. ಪೋಷಕರು, ತಾಯಿಯ ಕಡೆಯಿಂದ ನಿಮಗೆ ಬೆಂಬಲ ಮತ್ತು ಆಸ್ತಿ ಲಾಭ ಯೋಗವಿದೆ. ಪೋಷಕರ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರುತ್ತದೆ. ಹಾಗೆ ದಾಂಪತ್ಯ ಜೀವನ ನೋಡೋದಾದ್ರೆ ಸಂಗಾತಿಯೊಂದಿಗೆ ಆಳವಾದ ಭಾವನಾತ್ಮಕ ಸಂಬಂಧ ಬೆಳೆಯಲಿದೆ. ಪ್ರೇಮಿಗಳಿಗೆ ಒಂದು ರೊಮ್ಯಾಂಟಿಕ್ ದಿನವಾಗಿದ್ದು ಮನಸ್ಸಿನ ಮಾತು ಹಂಚಿಕೊಳ್ಳಲು ಸಕಾಲ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿ ನಿಮ್ಮನ್ನು ಆತಂಕ ದೂರ ಮಾಡುತ್ತದೆ. ಆರೋಗ್ಯದ ದೃಷ್ಟಿ ನೋಡೋದಾದ್ರೆ ಶೀತ, ಕೆಮ್ಮು ಅಥವಾ ಎದೆ ಭಾಗದಲ್ಲಿ ಸಣ್ಣ ಪುಟ್ಟ ನೋವು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ತಣ್ಣಗಿನ ಪದಾರ್ಥದಿಂದ ದೂರವಿರಿ. ಉಸಿರಾಟದ ಸಮಸ್ಯೆ ಇರುವವರು ಪ್ರಾಣಾಯಾಮ ಮಾಡುವುದು ತುಂಬಾ ಹಿತಕರ. ಸಂಜೆಯ ವೇಳೆಗೆ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ. ವಿದ್ಯಾರ್ಥಿಗಳಿಗೆ ಇಂದು ಗ್ರಹಗಳ ಬೆಂಬಲವಿದೆ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರು ಏಕಾಗ್ರತೆ ಹೆಚ್ಚಾಗುತ್ತದೆ. ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಇಂದು ಹೊಸ ಅವಕಾಶ ಸಿಗಲಿದೆ. ಗುರುಗಳ ಮಾರ್ಗದರ್ಶನವನ್ನು ತಪ್ಪದೇ ಪಾಲಿಸಿ. ಅದೃಷ್ಟ ವಿಶೇಷತೆ ನೋಡೋದಾದ್ರೆ ಅದೃಷ್ಟ ಸಂಖ್ಯೆ 4 ಮತ್ತು 8, ಅದೃಷ್ಟ ಬಣ್ಣ ಬಿಳಿ ಮತ್ತು ಬೆಳ್ಳಿ, ಶುಭ ಸಮಯ 11 ಗಂಟೆಯಿಂದ ಮಧ್ಯಾಹ್ನ 12:00 ವಿಶೇಷ ಪರಿಹಾರ: ಇಂದು ಪಾರ್ವತಿ ದೇವಿ ಅಥವಾ ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಹೂವನ್ನು ಅರ್ಪಿಸಿ. ಓಂ ಚಂದ್ರಾಯ ನಮಃ ಮಂತ್ರವನ್ನು ಜಪಿಸಿ. ಮನಸ್ಸಿನ ಗೊಂದಲ ದೂರವಾಗಿ ಸುಖ ಸಮೃದ್ಧಿ ನೆಲೆಸಲಿದೆ. ಕರ್ಕಾಟಕ ರಾಶಿಯವರೇ,
ಇಂದು ನಿಮ್ಮ ಆತ್ಮಸಾಕ್ಷಿಯ ಮಾತನ್ನು ಕೇಳಿ ಕೆಲಸ ಮಾಡಿ. ಗ್ರಹಗಳ ಅನುಕೂಲವಿದ್ದು ನಿಮ್ಮ ತಾಳ್ಮೆಯೇ ನಿಮಗೆ ದೊಡ್ಡ ಯಶಸ್ಸು ತಂದುಕೊಡಲಿದೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರು ಅಗ್ನಿ ತತ್ವದ ರಾಶಿಯವರಾಗಿದ್ದು ಸೂರ್ಯನ ಅಧಿಪತ್ಯಕ್ಕೆ ಒಳಪಟ್ಟವರು. ಇಂದು ನಿಮ್ಮ ರಾಶಿಯಾಧಿಪತಿ ಸೂರ್ಯನು ಸಪ್ತಮ ಭಾವದಲ್ಲಿ ಸಂಚರಿಸುವುದರಿಂದ ನಿಮ್ಮ ಪ್ರಭಾವ ಮತ್ತು ಗೌರವ ಸಮಾಜದಲ್ಲಿ ಹೆಚ್ಚಾಗಲಿದೆ. ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ಅಧಿಕಾರವಿರುತ್ತದೆ. ಇದು ಜನರನ್ನು ನಿಮ್ಮತ್ತ ಆಕರ್ಷಿಸುತ್ತದೆ. ಆದರೆ ಅತಿಯಾದ ಆತ್ಮವಿಶ್ವಾಸವು ಅಹಂಕಾರವಾಗಿ ಬದಲಾಗದಂತೆ ಜಾಗ್ರತೆ ವಹಿಸಿ. ಇಂದಿನ ಅವಶ್ಯಕತೆ. ಉದ್ಯೋಗ ಮತ್ತು ವ್ಯವಹಾರ ನೋಡೋದಾದರೆ, ಕಚೇರಿಯಲ್ಲಿ ನೀವು ವಹಿಸಿಕೊಂಡ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ನಿಮ್ಮ ನಿರ್ಧಾರಗಳನ್ನು ಮ್ಯಾನೇಜ್ಮೆಂಟ್ ಒಪ್ಪಿಕೊಳ್ಳುತ್ತದೆ. ನಿಮ್ಮ ಕೆಳಗೆ ಕೆಲಸ ಮಾಡುವ ಸಿಬ್ಬಂದಿ ವರ್ಗದವರಿಗೆ ನಿಮಗೆ ಸಂಪೂರ್ಣ ಸಹಕಾರ ಸಿಗಲಿದೆ. ರಾಜಕೀಯ ಅಥವಾ ಆಡಳಿತ ಮಂಡಳಿಯವರಿಗೆ ಇಂದು ವಿಶೇಷ ಅಧಿಕಾರ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಉದ್ಯೋಗ ಬದಲಾವಣೆ ಬಯಸಬೇಕಿರುವವರಿಗೆ ದೊಡ್ಡ ಕಂಪನಿಗಳಿಂದ ಆಫರ್ ಕೂಡ ಬರುವ ಸಾಧ್ಯತೆ ಇದೆ. ಹಾಗೆ ವ್ಯಾಪಾರ ನೋಡೋದಾದ್ರೆ, ಚಿನ್ನಾಭರಣ, ಬೆಳ್ಳಿ ಅಥವಾ ಲೋಹದ ವ್ಯಾಪಾರ ಮಾಡುತ್ತಿರುವವರಿಗೆ ಅನಿರೀಕ್ಷಿತ ಲಾಭದ ದಿನ. ಸರ್ಕಾರಿ ಕಾಂಟ್ರಾಕ್ಟ್ ಪಡೆಯಲು ಪ್ರಯತ್ನಿಸುತ್ತಿರುವವರಿಗೆ ಇಂದು ಅದಕ್ಕೆ ಪೂರಕವಾದ ವಾತಾವರಣ ದೊರೆಯಲಿದೆ. ನಿಮ್ಮ ವ್ಯಾಪಾರವನ್ನು ಹೊಸ ನಗರಗಳಿಗೆ ಅಥವಾ ಆನ್ಲೈನ್ ವೇದಿಕೆ ವಿಸ್ತರಿಸಲು ಇಂದು ಯೋಜನೆ ರೂಪಿಸಬಹುದು. ಪಾಲುದಾರರೊಂದಿಗೆ ಇದ್ದ ಹಳೆಯ ಭಿನ್ನಾಭಿಪ್ರಾಯಗಳು ದೂರವಾಗಲಿದೆ. ಪೂರ್ವಜರ ಆಸ್ತಿಯಿಂದ ಬರಬೇಕಾದ ಹಣ ನಿಮ್ಮ ಕೈ ಸೇರಬಹುದು. ಷೇರು ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಮಾಡಿ ಹೂಡಿಕೆ ಇಂದು ಉತ್ತಮ ರಿಟರ್ನ್ ಸಿಗಲಿದೆ. ದಾನ ಧರ್ಮಗಳಿಗಾಗಿ ಹಣ ವ್ಯಯಿಸುವ ಸಾಧ್ಯತೆ ಕೂಡ ಇದೆ. ಆದರೆ ಐಷಾರಾಮಿ ಜೀವನಕ್ಕೆ ಅನಗತ್ಯ ಸಾಲ ಮಾಡಬೇಡಿ. ಕುಟುಂಬ ನೋಡೋದಾದ್ರೆ, ತಂದೆಯ ಕಡೆಯಿಂದ ನಿಮಗೆ ವಿಶೇಷ ಮಾರ್ಗದರ್ಶನ ಮತ್ತು ಆರ್ಥಿಕ ಸಹಾಯ ದೊರೆಯಲಿದೆ. ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಸಂಗಾತಿಯು ನಿಮ್ಮ ಯಶಸ್ಸಿನಲ್ಲಿ ಹೆಮ್ಮೆ ಪಡುತ್ತಾರೆ. ನಿಮ್ಮಿಬ್ಬರ ನಡುವೆ ಪ್ರೀತಿ ಮತ್ತು ಗೌರವ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಇಂದು ಮದುವೆ ಪ್ರಸ್ತಾವ ಮಾಡಲು ಅತ್ಯುತ್ತಮ ದಿನ. ಇಂದು ಬಂಧು ಮಿತ್ರರು ಮನೆಗೆ ನಡೆಯುತ್ತಿರುವ ಶುಭ ಸಮಾರಂಭದಲ್ಲಿ ನೀವು ಕೇಂದ್ರ ಬಿಂದುವಾಗುತ್ತೀರಿ. ಆರೋಗ್ಯ ನೋಡೋದಾದ್ರೆ, ಸೂರ್ಯನ ಶಾಖಕ್ಕೆ ಅತಿಯಾಗಿ ಒಡ್ಡಿಕೊಳ್ಳಬೇಡಿ. ದಿನವಿಡೀ ಸಾಕಷ್ಟು ನೀರು ಕುಡಿಯಿರಿ. ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಇಂದು ಯಾವುದೇ ರೀತಿಯ ಭಾವನಾತ್ಮಕ ಒತ್ತಡಕ್ಕೆ ಒಳಗಾಗಬೇಡಿ. ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡುವುದು ನಿಮ್ಮ ಶಕ್ತಿಯನ್ನು ಇಮ್ಮಡಿಗೊಳಿಸುತ್ತದೆ. ವಿದ್ಯಾರ್ಥಿಗಳಿಗೆ ಇಂದು ಸೃಜನಶೀಲದ ದಿನವಾಗಿದೆ. ವಿಶೇಷವಾಗಿ ಕಲಾ ವಿಭಾಗ, ಸಿನಿಮಾ ಮತ್ತು ಕ್ರೀಡೆ ಕ್ಷೇತ್ರದಲ್ಲಿರುವ ವಿದ್ಯಾರ್ಥಿಗಳಿಗೆ ಇಂದು ಉತ್ತಮ ಅವಕಾಶಗಳು ಲಭಿಸಲಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ಆತ್ಮವಿಶ್ವಾಸದಲ್ಲಿ ಮುನ್ನಡೆಯಿರಿ. ವಿಶೇಷತೆ. ಅದೃಷ್ಟ ಸಂಖ್ಯೆ 1, 5 ಮತ್ತು 9. ಅದೃಷ್ಟ ಬಣ್ಣ ಕಿತ್ತಳೆ ಮತ್ತು ಚಿನ್ನದ ಬಣ್ಣ. ಶುಭ ಸಮಯ ಮಧ್ಯಾಹ್ನ 12:15ರಿಂದ 1:45. ವಿಶೇಷ ಪರಿಹಾರ ನೋಡೋದಾದ್ರೆ, ಇಂದು ಬೆಳಗ್ಗೆ ಸೂರ್ಯ ದೇವರಿಗೆ ತಾಮ್ರ ಪಾತ್ರೆಯಲ್ಲಿ ನೀರು ಅರ್ಪಿಸಿ ಅರ್ಘ್ಯ ನೀಡಿ. ಓಂ ಸೂರ್ಯಾಯ ನಮಃ ಮಂತ್ರವನ್ನು ಜಪಿಸಿ ಕೆಂಪು ಬಣ್ಣದ ಹೂಗಳನ್ನು ದೇವರಿಗೆ ಅರ್ಪಿಸುವುದರಿಂದ ನಿಮ್ಮ ಸಕಾಲ ಕಾರ್ಯಗಳು ಸಿದ್ಧಿಯಾಗಲಿದೆ. ಸಿಂಹರಾಶಿಯವರೇ, ಇಂದು ನೀವು ಎಲ್ಲಿ ಹೋದರೂ ಜಯ ನಿಮ್ಮದೇ. ನಿಮ್ಮಲ್ಲಿರುವ ಧೈರ್ಯ ಮತ್ತು ದಾನವಂತಿಕೆ ನಿಮಗೆ ಶ್ರೀರಕ್ಷೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಭೂತತ್ವದ ರಾಶಿಯವರಾಗಿದ್ದು ಬುಧನ ಆಧಿಪತ್ಯಕ್ಕೆ ಒಳಪಟ್ಟವರು. ಇಂದು ಚಂದ್ರನು ನಿಮ್ಮ ರಾಶಿಯಿಂದ 6ನೇ ಮನೆಗೆ ಸಂಚರಿಸುವುದರಿಂದ ಶತ್ರುಗಳ ಮೇಲೆ ಜಯ ಸಿಗಲಿದೆ. ನಿಮ್ಮ ವಿಶ್ಲೇಷಣಾತ್ಮಕ ಗುಣವು ಇಂದು ಕಠಿಣ ಸಮಸ್ಯೆಗಳಿಗೆ ಸುಲಭ ಪರಿಹಾರ ನೀಡಲಿದೆ. ಇಂದು ನೀವು ಪ್ರತಿಯೊಂದು ವಿಷಯದಲ್ಲೂ ಅಚ್ಚುಕಟ್ಟಾಗಿ ಬಯಸುತ್ತೀರಿ. ಇದು ನಿಮ್ಮ ಕೆಲಸದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಕೆಲಸದ ಒತ್ತಡ. ಕಚೇರಿಯಲ್ಲಿ ಇಂದು ಕೆಲಸದ ಹೊರೆ ಹೆಚ್ಚಾಗಲಿದೆ. ಕೆಲವು ಬಾಕಿ ಉಳಿದಿರುವ ಕೆಲಸಗಳು ನಿಮ್ಮನ್ನು ಒತ್ತಡಕ್ಕೆ ಸಿಲುಕಿಸಬಹುದು. ಆದರೆ ನಿಮ್ಮ ಬುದ್ಧಿವಂತಿಕೆ ನೀವು ಎಲ್ಲವನ್ನು ನಿಭಾಯಿಸುತ್ತೀರಿ. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ವಾದ ಮಾಡಬೇಡಿ. ಟೀಕೆಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ. ಅಕೌಂಟಿಂಗ್ ಮತ್ತು ಬ್ಯಾಂಕಿಂಗ್, ಲೆಕ್ಕಪತ್ರ ನಿರ್ವಹಣಾ, ಬ್ಯಾಂಕಿಂಗ್ ಮತ್ತು ಡೇಟಾ ಅನಲಿಸ್ಟ್ ಕ್ಷೇತ್ರದಲ್ಲಿ ಇಂದು ಅತ್ಯಂತ ಶುಭದ ದಿನ. ಹೊಸ ಸಾಫ್ಟ್ವೇರ್ ಅಥವಾ ತಂತ್ರಜ್ಞಾನ ಕಲಿಯಲು ಇದು ಸಕಾಲ. ವ್ಯಾಪಾರಸ್ಥರಿಗೆ ಇಂದು ಯಾವುದೇ ದೊಡ್ಡ ಮೊತ್ತದ ಹಣವನ್ನು ಹೊಸಬರಿಗೆ ಸಾಲವಾಗಿ ನೀಡಬೇಡಿ. ವ್ಯವಹಾರದ ಗುಟ್ಟುಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಬೇಡಿ. ಸಣ್ಣ ಪ್ರಮಾಣದ ವ್ಯಾಪಾರಿಗಳಿಗೆ ಸ್ಥಿರವಾದ ಲಾಭವಿದೆ. ಕೃಷಿ ಸಂಬಂಧಿಸಿದ ಉಪಕರಣಗಳು ಮತ್ತು ಗಿಡಮೂಲಿಕೆಗಳ ವ್ಯಾಪಾರ ಮಾಡುವವರಿಗೆ ಇಂದು ಬೇಡಿಕೆ ಹೆಚ್ಚಾಗಲಿದೆ. ತೆರಿಗೆ ಅಥವಾ ಪರವಾನಾ ವಿಚಾರದಲ್ಲಿ ಯಾವುದೇ ನಿರ್ಲಕ್ಷ್ಯ ಬೇಡ. ದಾಖಲೆಯನ್ನು ಸರಿಯಾಗಿ ಇಟ್ಟುಕೊಳ್ಳಿ.
ಆರ್ಥಿಕವಾಗಿ ಅನಗತ್ಯ ವಸ್ತುಗಳ ಖರೀದಿಗಾಗಿ ಹಣ ವ್ಯಯಿಸುವ ಸಂಭವವಿದೆ. ಸಂಜೆಯ ವೇಳೆಗೆ ಅನಿರೀಕ್ಷಿತ ಖರ್ಚು ಎದುರಾಗಬಹುದು. ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭ ಬರಬಹುದು. ಲಾಟರಿ ಅಥವಾ ಜೂಜಿನಂತಹ ವಿಷಯಗಳಿಂದ ದೂರವಿರಿ, ಇಲ್ಲದಿದ್ದರೆ ಆರ್ಥಿಕ ನಷ್ಟವಾಗುವ ಸಂಭವವಿದೆ. ಕುಟುಂಬ ನೋಡೋದಾದ್ರೆ ಮನೆಯ ವಾತಾವರಣ, ಮನೆಯಲ್ಲಿ ಸಣ್ಣ ವಿಷಯಕ್ಕೂ ಗೊಂದಲ ಉಂಟಾಗಬಹುದು. ತಾಳ್ಮೆಯಿಂದ ವರ್ತಿಸಿ, ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ, ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿ. ಪ್ರೇಮಿಗಳಿಗೆ ಇಂದು ಸಾಮಾನ್ಯ ದಿನವಾಗಿದ್ದು ಅತಿಯಾದ ನಿರೀಕ್ಷೆ ಬೇಡ. ಮಕ್ಕಳ ವಿದ್ಯಾಭ್ಯಾಸ ಸಂಬಂಧಿಸಿದಂತೆ ಕೆಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳವಿರಿ. ಹಾಗೆ ಆರೋಗ್ಯದಲ್ಲಿ ನೋಡೋದಾದ್ರೆ ಹೊಟ್ಟೆ ನೋವು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡಬಹುದು. ಆದ್ದರಿಂದ ಆಹಾರದ ಕ್ರಮದಲ್ಲಿ ಶಿಸ್ತು ಇರಲಿ. ಹಸಿರು ತರಕಾರಿ ಮತ್ತು ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಿ. ಮಾನಸಿಕ ನೆಮ್ಮದಿಗಾಗಿ ಸಂಜೆ ಸ್ವಲ್ಪ ಸಮಯ ಏಕಾಂತದಲ್ಲಿ ಕಳೆಯಲು ಅಥವಾ ಓದಿನಲ್ಲಿ ತೊಡಗಿಕೊಳ್ಳುವುದು ಉತ್ತಮ. ವಿದ್ಯಾರ್ಥಿಗಳಿಗೆ ಇಂದು ಕಠಿಣ ಪರಿಶ್ರಮದ ದಿನ. ಏಕಾಗ್ರತೆಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಂಡುಬರುತ್ತದೆ. ವಿಶೇಷವಾಗಿ ಗಣಿತ ಮತ್ತು ವಿಜ್ಞಾನ ವಿದ್ಯಾರ್ಥಿಗಳು ಹೆಚ್ಚಿನ ಅಭ್ಯಾಸ ಮಾಡುವುದಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ಪ್ರಯತ್ನ ಮುಂದುವರಿಸಿ. ಇಂದಿನ ವಿಶೇಷತೆ: ಅದೃಷ್ಟ ಸಂಖ್ಯೆ 5 ಮತ್ತು 6. ಅದೃಷ್ಟ ಬಣ್ಣ ಹಸಿರು ಮತ್ತು ಪಚ್ಚೆ ಬಣ್ಣ. ಶುಭ ಸಮಯ 10:45ರಿಂದ ಮಧ್ಯಾಹ್ನ 12:15ರವರೆಗೆ. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಗಣೇಶನಿಗೆ 2 ದವನ ಅಥವಾ ಗರಿಕೆ ಅರ್ಪಿಸಿ. ಓಂ ಬ್ರಾಂ ಬ್ರೀಂ ಬ್ರೌಂ ಸಂ ಬುಧಾಯ ನಮಃ ಮಂತ್ರವನ್ನು ಜಪಿಸಿ. ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದು ಅಥವಾ ಹಸಿರು ಬಟ್ಟೆಯನ್ನು ದಾನ ಮಾಡುವುದು ನಿಮಗೆ ಶುಭ ತರಲಿದೆ. ಕನ್ಯಾ ರಾಶಿಯವರೇ, ಇಂದು ನಿಮ್ಮ ತಾಳ್ಮೆ ಮತ್ತು ಶ್ರಮವೇ ನಿಮ್ಮನ್ನು ಕಾಪಾಡಲಿದೆ. ಆತುರ ಬೇಡ, ಪ್ರತಿಯೊಂದು ಹೆಜ್ಜೆಯೂ ಯೋಚಿಸಿ ಇಡಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರು ವಾಯುತತ್ವದ ಸೌಂದರ್ಯ ಮತ್ತು ಪ್ರೇಮದ ಸಂಕೇತದ ಶುಕ್ರನ ಆಧಿಪತ್ಯಕ್ಕೆ ಒಳಪಟ್ಟವರು. ಇಂದು ಚಂದ್ರನು ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ನೀವು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಇಂದು ನಿಮ್ಮ ಮನಸ್ಸು ಮತ್ತು ಮೆದುಳು ಎರಡೂ ಏಕಕಾಲಕ್ಕೆ ಕೆಲಸ ಮಾಡುತ್ತದೆ. ಕಲೆ, ಸಂಗೀತ ಮತ್ತು ಸಾಹಿತ್ಯ ಕಡೆಗೆ ಇಂದು ನಿಮ್ಮ ಒಲವು ಹೆಚ್ಚಾಗಲಿದೆ. ಉದ್ಯೋಗ ಕ್ಷೇತ್ರ ನೋಡೋದಾದ್ರೆ ಡಿಸೈನಿಂಗ್, ಫ್ಯಾಷನ್, ಕಲೆ ಅಥವಾ ಮನೋರಂಜನಾ ಕ್ಷೇತ್ರದಲ್ಲಿರುವವರಿಗೆ ಅತ್ಯಂತ ಲಾಭದಾಯಕ ದಿನ. ನಿಮ್ಮ ಕಲ್ಪನೆಗಳಿಗೆ ಇಂದು ರೆಕ್ಕೆ ಮೂಡಲಿದೆ. ಕಚೇರಿಯಲ್ಲಿ ನಡೆಯುವ ಗುಂಪುಗಾರಿಕೆಯಿಂದ ದೂರವಿರಿ. ನೀವು ಎಲ್ಲರೊಂದಿಗೆ ಸಮಾನವಾಗಿ ವರ್ತಿಸುವುದು ನಿಮ್ಮ ಮೇಲಧಿಕಾರಿಗಳ ಗಮನ ಸೆಳೆಯುತ್ತದೆ. ರಫ್ತು ಮತ್ತು ಆಮದು ವ್ಯವಹಾರ ಮತ್ತು ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಇಂದು ಹೊಸ ಪ್ರಾಜೆಕ್ಟ್ ಸಿಗುವ ಯೋಗ್ಯವಿದೆ. ವ್ಯಾಪಾರ ನೋಡೋದಾದ್ರೆ ಸೌಂದರ್ಯವರ್ಧಕಗಳು, ಐಷಾರಾಮಿ ವಸ್ತುಗಳು ಮತ್ತು ಹೋಟೆಲ್ ಉದ್ಯಮದಲ್ಲಿರುವವರಿಗೆ ಭರ್ಜರಿ ವ್ಯಾಪಾರವಾಗಲಿದೆ. ಹೊಸ ಪಾಲುದಾರಿಕೆಗೆ ಸಹಿ ಹಾಕುವುದು ಇಂದು ಅತ್ಯಂತ ಉತ್ತಮದ ದಿನ. ಆದರೆ ಒಪ್ಪಂದದ ಪತ್ರವನ್ನು ಸರಿಯಾಗಿ ಓದಿಕೊಳ್ಳಿ. ಇಂದು ನೀವು ಮಾಡುವ ಮಾರ್ಕೆಟಿಂಗ್ ತಂತ್ರಜ್ಞಾನಗಳು ಭವಿಷ್ಯದಲ್ಲಿ ದೊಡ್ಡ ಲಾಭ ಸಿಗಲಿದೆ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಣದ ಹರಿವು ಉತ್ತಮವಾಗಿರಲಿದ್ದು ಹಳೆಯ ಹೂಡಿಕೆಗಳಿಂದ ಲಾಭ ಬರುವ ಸಾಧ್ಯತೆ ಇದೆ. ಮಹಿಳೆಯರಿಗೆ ಇಂದು ಆಭರಣ ಅಥವಾ ವಸ್ತುಗಳ ಖರೀದಿಯಿಂದ ಆರ್ಥಿಕ ತೃಪ್ತಿ ಸಿಗಲಿದೆ. ಸಾಲ ನೀಡಿದ್ದ ಹಣ ಮರಳಿ ಬರುವ ಸಾಧ್ಯತೆ ಕೂಡ ಇದೆ. ಆದರೂ ಶೋಕಿಗಾಗಿ ಹಣದ ವ್ಯಯ ಮಾಡದಂತೆ ಎಚ್ಚರವಿರಲಿ. ಕುಟುಂಬ ಮತ್ತು ಪ್ರೀತಿ ನೋಡೋದಾದ್ರೆ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯುವಿರಿ. ನಿಮ್ಮಿಬ್ಬರ ನಡುವೆ ಪರಸ್ಪರ ಆಕರ್ಷಣೆ ಮತ್ತು ಪ್ರೀತಿ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಇಂದು ಮರೆಯಲಾಗದ ದಿನ. ನಿಮ್ಮ ಸಂಗಾತಿಯು ಉಡುಗೊರೆ ನೀಡುವ ಮೂಲಕ ಅವರನ್ನು ಸಂತೋಷಗೊಳಿಸುವಿರಿ. ಮಕ್ಕಳಿಂದ ಮನೆಯಲ್ಲಿ ಸಂದರ್ಭ ವಾತಾವರಣ ಬಹಳಷ್ಟು ಮುದಗೊಳ್ಳುತ್ತದೆ. ಅವರ ಪ್ರತಿಭೆಗಳು ಸರಿಯಾದ ವೇದಿಕೆ ಕೂಡ ಸಿಗಲಿದೆ. ಹಾಗೆ ಆರೋಗ್ಯ ನೋಡೋದಾದ್ರೆ ನಿಮ್ಮ ಚರ್ಮ ಮತ್ತು ಕಣ್ಣುಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಹೆಚ್ಚಿನ ನೀರು ಕುಡಿಯುವ ಅವಶ್ಯಕತೆ ಇದೆ. ಬೆನ್ನು ನೋವು ಅಥವಾ ಸೊಂಟದ ನೋವು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಕುಳಿತುಕೊಳ್ಳುವ ಸರಿಯಾದ ಭಂಗಿಯಲ್ಲಿ ಕುಳಿತುಕೊಂಡು ಕೆಲಸವನ್ನು ಮಾಡಿ. ಮಾನಸಿಕ ಪ್ರಫುಲ್ಲತೆಗೆ ಒಳಗಾಗುವ ಸಂದರ್ಭ ಅಂದರೆ ಸುಗಂಧ ದ್ರವ್ಯಗಳ ಬಳಕೆ ಅಥವಾ ಹೂವು ಸಾನ್ನಿಧ್ಯ ನಿಮಗೆ ಹಿತ ನೀಡಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆಯ ಸುದಿನ ಅಂತಾನೆ ಹೇಳಬಹುದು. ವಿಶೇಷವಾಗಿ ಕಲಾ ಮತ್ತು ಸೋಷಿಯಲ್ ಸೈನ್ಸ್ ವಿದ್ಯಾಭ್ಯಾಸ ಮಾಡುವವರಿಗೆ ಹೊಸ ವಿಚಾರಗಳು ತಿಳಿಯಲಿದೆ. ಪರೀಕ್ಷೆಯ ಫಲಿತಾಂಶಕ್ಕಾಗಿ ಕಾಯುತ್ತಿರುವವರಿಗೆ ಇಂದು ಸಿಹಿ ಸುದ್ದಿ ಸಿಗಬಹುದು. ನಿಮ್ಮ ಹಿರಿಯ ಸೋದರ ಅಥವಾ ಸೋದರಿಯ ಮಾರ್ಗದರ್ಶನ ನಿಮಗೆ ಸಹಕಾರವಾಗಲಿದೆ. ಇಂದಿನ ವಿಶೇಷತೆ: ಅದೃಷ್ಟ ಸಂಖ್ಯೆ 2 ಮತ್ತು 7. ಅದೃಷ್ಟ ಬಣ್ಣ ಬಿಳಿ ಮತ್ತು ಕ್ರೀಮ್. ಶುಭ ಸಮಯ 2ರಿಂದ 3 ವಿಶೇಷ ಪರಿಹಾರ: ಇಂದು ಮಹಾಲಕ್ಷ್ಮಿಯ ಅಷ್ಟಕ ಪಠಿಸಿ ಅಥವಾ ಕನಕದಾಸ ಸ್ತೋತ್ರ ಆಲಿಸಿ.
ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನು ಸಣ್ಣ ಹೆಣ್ಣು ಮಕ್ಕಳಿಗೆ ಹಂಚುವುದರಿಂದ ನಿಮ್ಮ ಆರ್ಥಿಕ ಮತ್ತು ಕುಟುಂಬದ ಸಮಸ್ಯೆ ನಿವಾರಣೆಯಾಗಲಿದೆ. ತುಲಾ ರಾಶಿಯವರೇ, ಇಂದು ಪ್ರೀತಿ ಮತ್ತು ಸಮಾಧಾನದಿಂದ ಎಲ್ಲರನ್ನೂ ಗೆಲ್ಲುವಿರಿ. ನಿಮ್ಮ ಸಮತೋಲನ ಸ್ವಭಾವ ನಿಮಗೆ ಶ್ರೀರಕ್ಷೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಜಲತತ್ವದವರಾಗಿದ್ದು ಧೈರ್ಯದ ಸಂಕೇತ, ಮಂಗಳನ ಆಧಿಪತ್ಯಕ್ಕೆ ಒಳಪಟ್ಟವರು. ಇಂದು ನಿಮ್ಮ ರಾಶ್ಯಾಧಿಪತಿ ಮಂಗಳನು ಬಲಿಷ್ಠವಾಗಿರುವುದರಿಂದ ನಿಮ್ಮಲ್ಲಿ ಅದ್ಯಮ ಉತ್ಸಾಹ, ಆತ್ಮವಿಶ್ವಾಸ ಬಹಳಷ್ಟು ಎತ್ತರಕ್ಕೆ ಕರೆದುಕೊಂಡು ಹೋಗುತ್ತದೆ. ಆದರೆ ನಿಮ್ಮ ಸಿಟ್ಟು ಅಥವಾ ಆತುರದ ಮಾತುಗಳು ಆಪ್ತ ಸಂಬಂಧಿಕರ ಧಕ್ಕೆ ತರಬಹುದು. ಎಚ್ಚರ ವಹಿಸಿ. ಉದ್ಯೋಗ ಕ್ಷೇತ್ರ ನೋಡೋದಾದ್ರೆ ಪೊಲೀಸ್, ರಕ್ಷಣಾ ಪಡೆ, ವೈದ್ಯಕೀಯ, ಸರ್ಜನ್ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರುವವರಿಗೆ ಅತ್ಯಂತ ಯಶಸ್ವಿ ದಿನ. ನಿಮ್ಮ ಕಾರ್ಯಕ್ಷಮತೆ ಕಂಡು ಮೇಲಧಿಕಾರಿಗಳು ಮೆಚ್ಚಬಹುದು. ಗುಪ್ತರ ಇಲಾಖೆ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿರುವವರಿಗೆ ಇಂದು ಮಹತ್ವದ ಸುಳಿವು ಸಿಗಲಿದೆ. ಸ್ಥಳ ಬದಲಾವಣೆ, ಉದ್ಯೋಗ ನಿಮಿತ್ತ ದೂರ ಪ್ರಯಾಣ ಬೆಳೆಸುವ ಸಾಧ್ಯತೆ ಕೂಡ ಇದೆ ಅಥವಾ ಹೊಸ ಆಫೀಸ್ ಸಿದ್ಧವಾಗಬಹುದು. ವ್ಯಾಪಾರಸ್ಥರಿಗೆ ಔಷಧಿ ವಸ್ತುಗಳು, ಕೆಮಿಕಲ್ಸ್, ಪೆಟ್ರೋಲಿಯಂ ಮತ್ತು ಭೂಮಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಇಂದು ಉತ್ತಮ ಧನಲಾಭ. ಹಳೆಯ ಆಸ್ತಿ ಮಾರಾಟ ಅಥವಾ ಹೊಸ ನಿವೇಶನ ಖರೀದಿ ಮಾಡುವ ಪ್ರಕ್ರಿಯೆ ಇಂದು ಚಾಲನೆ ಸಿಗಲಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಸ್ಪರ್ಧಿಗಳು ನಿಮಗೆ ತೊಂದರೆ ನೀಡಲು ಪ್ರಯತ್ನಿಸಬಹುದು, ಆದರೆ ನಿಮ್ಮ ಚಾಣಾಕ್ಷತನದಿಂದ ನೀವು ಅವರ ಹಿಂದಿಕ್ಕುವಿರಿ. ಹಠಾತ್ ಧನಲಾಭದ ಯೋಗ ಕೂಡ ಇದೆ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡಿದರೆ ಅಷ್ಟೇ ಬೇಗ ಖರ್ಚಾಗಬಹುದು. ವಿಮೆ ಅಥವಾ ಟ್ಯಾಕ್ಸ್ ಸಂಬಂಧಿಸಿದ ಕೆಲಸಕ್ಕಾಗಿ ಹಣ ವ್ಯಯ ಮಾಡುವ ಸಾಧ್ಯತೆ ಇದೆ. ಲಾಟರಿ ಅಥವಾ ರೇಸಿಂಗ್ಗಳಂತಹ ಹವ್ಯಾಸಗಳಿಂದ ದೂರವಿರಿ, ನಿಮ್ಮ ಆರ್ಥಿಕ ಶಿಸ್ತನ್ನು ಹಾಳು ಮಾಡುತ್ತದೆ. ಕುಟುಂಬ ನೋಡೋದಾದ್ರೆ ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೆ ವಾದ ಉಂಟಾಗಬಹುದು. ಮೌನವಾಗಿದ್ದು ಇಂದು ನಿಮಗೆ ಉತ್ತಮ ಪರಿಹಾರ. ಪ್ರೇಮಿಗಳ ನಡುವೆ ಅನುಮಾನದ ಛಾಯೆ ಮೂಡಬಹುದು. ಪರಸ್ಪರ ನಂಬಿಕೆ ಇರಲಿ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಅವರ ಮಾರ್ಗದರ್ಶನದಿಂದ ಆಸ್ತಿ ವಿವಾದವು ದೂರವಾಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ಹೊಟ್ಟೆಯ ಕಿರಿಕಿರಿ ಅಥವಾ ರಕ್ತದ ಒತ್ತಡ ಏರುಪೇರು ಉಂಟಾಗಬಹುದು. ಮಾಂಸಾಹಾರ ಮತ್ತು ಅತಿಯಾದ ಮಸಾಲೆ ಪದಾರ್ಥದ ಸೇವನೆಯಿಂದ ದೂರವಿರಿ. ಕೋಪವನ್ನು ನಿಯಂತ್ರಿಸಲು ಪ್ರಾಣಾಯಾಮ ಅಥವಾ ಶವಾಸನ ಮಾಡುವುದು ಅತ್ಯಂತ ಹಿತಕರ. ವಿದ್ಯಾರ್ಥಿಗಳಿಗೆ ಇಂದು ಕಠಿಣ ಪರಿಶ್ರಮದ ದಿನ. ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ತಾಂತ್ರಿಕ ಶಿಕ್ಷಣ ಪಡೆಯುವವರಿಗೆ ಹೊಸ ವಿಷಯಗಳು ಸುಲಭವಾಗಿ ಅರ್ಥೈಸಿಕೊಳ್ಳುತ್ತೀರಾ, ಆದರೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಉಂಟಾಗಬಹುದು. ಶಿಸ್ತುಬದ್ಧವಾಗಿ ಅಭ್ಯಾಸ ಮಾಡುವುದು ನಿಮ್ಮ ಯಶಸ್ಸಿನ ಗುಟ್ಟು. ವಿಶೇಷತೆ: ಅದೃಷ್ಟ ಸಂಖ್ಯೆ 9, 18, 27. ಅದೃಷ್ಟ ಬಣ್ಣ ಗಾಢ ಕೆಂಪು ಮತ್ತು ಕೇಸರಿ. ಶುಭ ಸಮಯ 8 ರಿಂದ 9:30. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಿ. ಓಂ ಶರವಣ ಭವನ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ನಿಮ್ಮ ಶತ್ರುಬಾಧೆ ನಿವಾರಣೆ, ಸರ್ವ ಕಾರ್ಯಗಳಿಗೆ ಜಯ ಸಿಗಲಿದೆ. ವೃಶ್ಚಿಕ ರಾಶಿಯವರೇ, ಇಂದು ನಿಮ್ಮ ಛಲವೇ ನಿಮ್ಮ ಬಲ. ಯಾರ ಟೀಕೆಗಳಿಗೂ ಕಿವಿಗೊಡದೆ ನಿಮ್ಮ ಗುರಿಯತ್ತ ಗಮನವಿಡಿ. ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿಯವರು ಅಗ್ನಿ ತತ್ವದ ದೇವರು ಅಂದರೆ ಗುರು ಆಧಿಪತ್ಯಕ್ಕೆ ಒಳಪಟ್ಟವರು. ಇಂದು ಚಂದ್ರನ ಸಂಚಾರವು ನಿಮ್ಮ ರಾಶಿಯವರಿಗೆ ಲಾಭದ ಸ್ಥಾನದಿಂದ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗುತ್ತದೆ. ನೀವು ಸ್ವಾಭಾವಿಕವಾಗಿಯೇ ಆಶಾದಾಯಿಗಳು. ಇಂದು ನಿಮ್ಮ ಆಶಾದಾಯವೇ ನಿಮಗೆ ಹೊಸ ಅವಕಾಶಗಳನ್ನು ತಂದುಕೊಡಲಿದೆ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಮೂಡಲಿದೆ. ಶಿಕ್ಷಣ ಮತ್ತು ಮಾರ್ಗದರ್ಶನ ಕ್ಷೇತ್ರದಲ್ಲಿ ಶಿಕ್ಷಕರು, ಪ್ರೊಫೆಸರ್, ವಕೀಲರು ಮತ್ತು ಧಾರ್ಮಿಕ ಉಪದೇಶ ಮಾಡುವವರು ಇಂದು ಸಮಾಜದಲ್ಲಿ ಮನ್ನಣೆ ಸಿಗಲಿದೆ. ನಿಮ್ಮ ಸಲಹೆಯು ಒಬ್ಬರ ಜೀವನವನ್ನು ಬದಲಾಯಿಸುತ್ತದೆ. ಬ್ಯಾಂಕಿಂಗ್ ಅಥವಾ ಹಣಕಾಸು ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಇಂದು ಕಿರಿಕಿರಿ ಕಡಿಮೆಯಾಗಿ ಕೆಲಸ ಸುಗಮವಾಗಿ ಸಾಗುತ್ತದೆ. ದೂರದ ಪ್ರಯಾಣ, ಉದ್ಯೋಗದ ನಿಮಿತ್ತ ಹತ್ತಿರ ಅಥವಾ ದೂರದ ಪ್ರಯಾಣ ಬೆಳೆಸುವ ಸಾಧ್ಯತೆ ಇದೆ. ಇದು ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತದೆ. ಮಕ್ಕಳಿಗೆ ಶಿಕ್ಷಣ ಸಂಸ್ಥೆ, ಚಿನ್ನದ ವ್ಯಾಪಾರ ಮತ್ತು ದವಸ ಧಾನ್ಯ ವ್ಯವಹಾರದಲ್ಲಿ ಇಂದು ಲಾಭಾಂಶ ಹೆಚ್ಚಾಗಲಿದೆ. ಹೊಸ ಉದ್ಯಮ ಆರಂಭಿಸಲು ಇಂದು ಹಿರಿಯರ ಅಥವಾ ಗುರುವಿನ ಮಾರ್ಗದರ್ಶನ ಪಡೆಯಿರಿ. ಅವರ ಆಶೀರ್ವಾದದಿಂದ ನಿಮ್ಮ ಕೆಲಸದ ವಿಘ್ನಗಳು
ಸರಾಗವಾಗಿ ಪಾರಾಗಲಿದೆ. ಪಾಲುದಾರರ ನಡುವೆ ಉತ್ತಮ ಸಮನ್ವಯ ಇರಲಿದೆ. ಹಳೆಯ ವಿವಾದಗಳು ಬಗೆಹರಿಸುವಿರಿ. ಹಣದ ಹರಿವು ಹೆಚ್ಚಾಗಲಿದೆ. ದೀರ್ಘಕಾಲದ ಹೂಡಿಕೆ ಲಾಭ ತರುವ ಸಾಧ್ಯತೆ ಇದೆ. ಧಾರ್ಮಿಕ ಕಾರ್ಯಗಳಿಗಾಗಿ, ತೀರ್ಥಯಾತ್ರೆಗಾಗಿ ಹಣ ವ್ಯಯಿಸುವ ಸಾಧ್ಯತೆ ಕೂಡ ಇದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇಂದು ಸಕಾಲ. ಅನಗತ್ಯ ಸಾಲ ಮಾಡುವುದನ್ನು ತಪ್ಪಿಸಿ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿದೆ. ತಂದೆಯ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ವಿಷಯದಲ್ಲಿ ಚರ್ಚಿಸುವಿರಿ. ನಿಮ್ಮಿಬ್ಬರ ನಡುವೆ ತಾತ್ವಿಕ ಹೊಂದಾಣಿಕೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಇಂದು ಪ್ರವಾಸ ಹೋಗುವ ಅಥವಾ ಸಂಗಾತಿಯ ಕುಟುಂಬವನ್ನು ಭೇಟಿ ನೀಡುವ ಅವಕಾಶಗಳು ದೊರೆಯಲಿದೆ. ಧನುರಾಶಿಯವರಿಗೆ ಲಿವರ್ ಅಥವಾ ತೊಡದ ಭಾಗದ ಸಮಸ್ಯೆ ಬಗ್ಗೆ ಎಚ್ಚರ ವಹಿಸಿ. ಅತಿಯಾದ ಸಿಹಿ ಪದಾರ್ಥ ಸೇವನೆಯಿಂದ, ಕೊಬ್ಬಿನಾಂಶವಿರುವ ಆಹಾರದಿಂದ ದೂರವಿರಿ. ಡಯಾಬಿಟೀಸ್ ಇರುವವರು ಇಂದು ಆಹಾರ ಕ್ರಮದಲ್ಲಿ ಶಿಸ್ತು ಪಾಲಿಸಿ. ದಿನದ ಆರಂಭದಲ್ಲಿ ಪ್ರಾಣಾಯಾಮ ಅಥವಾ ಭಗವದ್ಗೀತೆ ಪಠಿಸಿ ಮಾಡುವುದರಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ. ವಿದ್ಯಾರ್ಥಿಗಳಿಗೆ ಇಂದು ಸುವರ್ಣ ಕಾಲ. ಏಕಾಗ್ರತೆ ಹೆಚ್ಚಿಸಿರುವ ಕಠಿಣ ವಿಷಯಗಳು ಕೂಡ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಿರಿ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಇಂದು ಶುಭ ದಿನ. ಅದೃಷ್ಟ ವಿಶೇಷ ನೋಡೋದಾದ್ರೆ ಅದೃಷ್ಟ ಸಂಖ್ಯೆ 3, 12, 21. ಅದೃಷ್ಟ ಬಣ್ಣ ಹಳದಿ ಮತ್ತು ಕೇಸರಿ. ಅದೃಷ್ಟ ಸಮಯ 10:30 ರಿಂದ 12:30. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಹತ್ತಿರದ ದೇವಸ್ಥಾನಕ್ಕೆ ಬಾಳೆ ಗಿಡಕ್ಕೆ ನೀರು ದೇವಸ್ಥಾನದಲ್ಲಿದ್ದ ಬಾಳೆ ಗಿಡಕ್ಕೆ ನೀರು ಹಾಕಿ ಅಥವಾ ವಿಷ್ಣು ಸಹಸ್ರನಾಮ ಪಠಿಸಿ. ಹಳದಿ ಬಣ್ಣದ ಹೂವನ್ನು ದೇವರಿಗೆ ಅರ್ಪಿಸುವುದು ಮತ್ತು ಬಡವರಿಗೆ ಅನ್ನದಾನ ಮಾಡುವುದು ನಿಮಗೆ ಭಾಗ್ಯೋದಾಯಕ ದಿನವಾಗಲಿದೆ. ಧನುರಾಶಿಯವರೇ, ಇಂದು ನಿಮ್ಮ ಪ್ರಾಮಾಣಿಕತೆ ಮತ್ತು ಧರ್ಮನಿಷ್ಠೆಯಿಂದ ನಿಮ್ಮನ್ನು ಕಾಪಾಡಲಿದೆ. ಸಂಕಲ್ಪ ಮಾಡಿಕೊಳ್ಳಿ, ಕೆಲಸವನ್ನು ಬಿಡದೆ ಪೂರೈಸಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಭೂತತ್ವದ ಶಿಸ್ತಿನ ದೇವತೆ ಶನಿ ಮಹತ್ವ ಅಧಿಪತ್ಯಕ್ಕೆ ಒಳಪಟ್ಟವರು. ಇಂದು ಚಂದ್ರನು ನಿಮ್ಮ ರಾಶಿಯ ಲಾಭದಾಯಕ ಸ್ಥಾನದಲ್ಲಿ ಸಂಚರಿಸುವನು. ನಿಮ್ಮ ಕೆಲಸದಲ್ಲಿ ಸ್ಥಿರತೆ ತರಲಿದೆ. ನೀವು ಹಠವಾದಿಗಳು ಮತ್ತು ಗುರಿ ಮುಟ್ಟುವವರೆಗೂ ಶ್ರಮಿಸುವ ಗುಣದವರಾಗಿರುತ್ತೀರಿ. ಇಂದು ನಿಮ್ಮ ದೃಢ ಸಂಕಲ್ಪವೇ ನಿಮಗೆ ದೊಡ್ಡ ಮಟ್ಟದ ಯಶಸ್ಸು ತರಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ದುಪ್ಪಟ್ಟಾಗುತ್ತದೆ. ಕಚೇರಿಯಲ್ಲಿ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಜಟಿಲವಾದ ಕೆಲಸವನ್ನು ಇಂದು ನಿಮ್ಮ ಚಾಣಾಕ್ಷತನದಿಂದ ಮುಗಿಸುವಿರಿ. ಮೇಲಧಿಕಾರಿಗಳು ನಿಮ್ಮ ಶಿಸ್ತು ಮತ್ತು ಸಮಯ ಪ್ರಜ್ಞೆಯನ್ನು ಮೆಚ್ಚುವರು. ಇಂಜಿನಿಯರಿಂಗ್, ಗಣಿಗಾರಿಕೆ, ಕಬ್ಬಿಣ ಮತ್ತು ಯಂತ್ರೋಪಕರಣ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಹೊಸ ಜವಾಬ್ದಾರಿ ಸಿಗಲಿದೆ. ನಿಮ್ಮ ಸಹೋದ್ಯೋಗಿಗಳು ನಿಮ್ಮಿಂದ ಸಲಹೆ ಪಡೆಯುವರು. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಸ್ಥಿರಾಸ್ತಿ ಅಥವಾ ಹಳೆಯ ಯಂತ್ರೋಪಕರಣಗಳ ಮೇಲೆ ಹೂಡಿಕೆ ಪಡೆಯಲು ಇಂದು ಸೂಕ್ತವಾದ ಸಮಯ. ಕೃಷಿ ಉತ್ಪನ್ನದ ವ್ಯಾಪಾರ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಇರುವವರಿಗೆ ಲಾಭದಾಯಕ. ಹಳೆಯ ಬಾಕಿ ಹಣವನ್ನು ವಸೂಲಿ ಮಾಡಲು ಇಂದು ಪ್ರಯತ್ನಿಸುವಿರಿ. ಯಶಸ್ಸು ನಿಮ್ಮದಾಗಲಿದೆ. ಆತುರದ ಹೂಡಿಕೆ ಬೇಡ. ಪ್ರತಿಯೊಂದು ಹೆಜ್ಜೆಗೂ ಯೋಚಿಸಿ. ಹಣದ ಹರಿವು ಸ್ಥಿರವಾಗಿರುತ್ತದೆ, ಆದರೆ ಕುಟುಂಬದ ಹಿರಿಯರ ಆರೋಗ್ಯಕ್ಕಾಗಿ ಅಥವಾ ಮನೆಯ ರಿಪೇರಿಗಾಗಿ ಹಣ ವ್ಯಯ ಮಾಡುವ ಸಾಧ್ಯತೆ ಇದೆ. ಹಳೆಯ ಸಾಲನ್ನು ತೀರಿಸಲು ಇಂದು ನೀವು ಯೋಜನೆ ರೂಪಿಸುವಿರಿ. ಸಂಜೆಯ ವೇಳೆಗೆ ಅನಿರೀಕ್ಷಿತ ಮೂಲಗಳಿಂದ ಧನಲಾಭದ ಯೋಗವಿದೆ. ಆದಷ್ಟು ಉಳಿತಾಯದ ಕಡೆ ಗಮನವಿರಿ. ಸಂಗಾತಿಯೊಂದಿಗೆ ಭವಿಷ್ಯದ ಆರ್ಥಿಕ ಯೋಜನೆಗಳ ಬಗ್ಗೆ ಗಂಭೀರವಾದ ಚರ್ಚೆ ಮಾಡುವಿರಿ. ನಿಮ್ಮಿಬ್ಬರ ನಡುವೆ ಪರಸ್ಪರ ಗೌರವ ಹೆಚ್ಚಾಗಲಿದೆ. ಮಕ್ಕಳ ಶಿಸ್ತು ಮತ್ತು ವರ್ತನೆಯ ಬಗ್ಗೆ ನೀವು ಸ್ವಲ್ಪ ಕಠಿಣವಾಗಿ ವರ್ತಿಸಬಹುದು, ಆದರೆ ಅದು ಅವರ ಭವಿಷ್ಯಕ್ಕೆ ಒಳ್ಳೆಯದು. ಸೋದರ ಸಂಬಂಧಿಕ ಇದ್ದ ಆಸ್ತಿ ವಿಚಾರ ಸಂಧಾನದ ಮೂಲಕ ಬಗೆಹರಿಯುತ್ತದೆ. ವಾಯು ಮಕರ ರಾಶಿಯವರಿಗೆ ಇಂದು ಮೊಣಕಾಲು ಅಥವಾ ಕೀಲು ನೋವು ಕಾಣಿಸಿಕೊಳ್ಳಬಹುದು. ವಾಯು ಪದಾರ್ಥಗಳ ಸೇವನೆಯನ್ನು ಕಡಿಮೆ ಮಾಡಿ. ಹಳೆಯ ಗಾಯ ಮರುಕಳಿಸುವ ಸಾಧ್ಯತೆ ಕೂಡ ಇದೆ. ವಾಹನ ಚಾಲನೆ ಮಾಡುವಾಗ ಜಾಗರೂಕರಾಗಿರಿ. ಕೆಲಸದ ಒತ್ತಡದ ನಡುವೆ ವಿಶ್ರಾಂತಿ ಪಡೆಯುವುದು ಬಹಳ ಮುಖ್ಯ. ರಾತ್ರಿ ಹಾಲಿಗೆ ಸ್ವಲ್ಪ ಅರಿಶಿಣ ಬೆರೆಸಿ ಕುಡಿಯುವುದರಿಂದ ನಿಮ್ಮ ಆರೋಗ್ಯ ಹಿತಕರವಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆಯ ಸುದಿನ. ಕಷ್ಟಕರವಾದ ವಿಷಯವನ್ನು ಆಳವಾಗಿ ಅಭ್ಯಾಸ ಮಾಡಲು ಇದು ಸಕಾಲ. ವಿಶೇಷವಾಗಿ ಸಂಶೋಧನಾ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ವಿದ್ಯಾರ್ಥಿಗಳಿಗೆ ಹೊಸ ಹೊಳಹು ಸಿಗಲಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗಲಿದೆ. ಇಂದಿನ ವಿಶೇಷತೆ ಅದೃಷ್ಟ ಸಂಖ್ಯೆ 8, 17, 26. ಅದೃಷ್ಟ ಬಣ್ಣ ನೀಲಿ ಮತ್ತು ಕಪ್ಪು. ಶುಭ ಸಮಯ 5:30 ರಿಂದ 7:00 ವಿಶೇಷ ಪರಿಹಾರ ಇಂದು ಶನಿ ಮಹತ್ವ ಅಥವಾ ಆಂಜನೇಯ ಎಳ್ಳೆಣ್ಣೆ ದೀಪ ಹಚ್ಚಿ ಶನಿ ಚಾಲಿಸ ಪಠಿಸಿ. ಬಡವರಿಗೆ ಅಥವಾ
ಕೆಲಸಗಾರರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಅನ್ನದಾನ ಮಾಡುವುದರಿಂದ ನಿಮ್ಮ ಕೆಲಸದ ಅಡೆತಡೆಗಳು ದೂರವಾಗಿ ಶನೈಶ್ಚರನ ಕೃಪೆ ನಿಮ್ಮನ್ನು ಕಾಪಾಡುತ್ತದೆ. ಮಕರ ರಾಶಿಯವರೇ, ಇಂದು ನಿಮ್ಮ ಶಿಸ್ತು ಮತ್ತು ಶ್ರಮಕ್ಕೆ ನಿಮಗೆ ಶ್ರೀರಕ್ಷೆ. ಎಷ್ಟೇ ಕಷ್ಟ ಬಂದರೂ ಧೃತಿಗೆಡದೆ ಗೆಲುವು ನಿಮ್ಮದಾಗಲಿದೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ವಾಯು ತತ್ವದವರಾಗಿದ್ದು ಶನಿ ಆಧಿಪತ್ಯಕ್ಕೆ ಒಳಪಟ್ಟವರು. ಇಂದು ಚಂದ್ರನು ನಿಮ್ಮ ರಾಶಿಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಮನಸ್ಸು ಹೊಸ ಆಲೋಚನೆಗಳಿಗೆ ಸಾಗಬಹುದು. ನೀವು ಸಮಾಜದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದು ಮತ್ತು ಹೊಸ ಬದಲಾವಣೆಯನ್ನು ಬಯಸುವವರು. ಇಂದು ನಿಮ್ಮ ಕ್ರಿಯಾಶೀಲತೆ ಮತ್ತು ಬುದ್ಧಿವಂತಿಕೆ ಜನರನ್ನು ಬೆರಗುಗೊಳಿಸುತ್ತದೆ. ಸೃಜನಶೀಲ ಕೆಲಸದಲ್ಲಿ ತೊಡಗಿಕೊಂಡವರಿಗೆ ಅತ್ಯುತ್ತಮದ ದಿನ. ತಂತ್ರಜ್ಞಾನ ಮತ್ತು ವಿಜ್ಞಾನ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ವಿಜ್ಞಾನಿಗಳು ಮತ್ತು ಸಂಶೋಧನೆ ಇಂದು ಅತ್ಯಂತ ಪ್ರಬಲವಾದ ದಿನ. ಯಾವುದೇ ಒಂದು ಜಟಿಲವಾದ ಸಮಸ್ಯೆಗೆ ನೀವು ಇಂದು ಪರಿಹಾರ ಕಂಡುಕೊಳ್ಳುವಿರಿ. NGO ಅಥವಾ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವವರಿಗೆ ಸಮಾಜದಿಂದ ಉತ್ತಮ ಮನ್ನಣೆ ಸಿಗಲಿದೆ. ಕಚೇರಿಯಲ್ಲಿ ನಿಮ್ಮ ತಂಡವನ್ನು ಮುನ್ನಡೆಸಲು ನಿಮಗೆ ಉತ್ತಮ ಅವಕಾಶ ಸಿಗಲಿದೆ. ನಿಮ್ಮ ಮಾತುಗಳು ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿರಲಿದೆ. ಆನ್ಲೈನ್ ಇ-ಕಾಮರ್ಸ್ ಅಥವಾ ಆನ್ಲೈನ್ ಮೂಲಕ ವ್ಯಾಪಾರ ಮಾಡುವವರಿಗೆ ಇಂದು ಭರ್ಜರಿ ಆರ್ಡರ್ಗಳು ಸಿಗಲಿದೆ. ಷೇರು ಮಾರುಕಟ್ಟೆ ಅಥವಾ ಕ್ರಿಪ್ಟೋಕರೆನ್ಸಿಯಂತಹ ಆಧುನಿಕ ಹೂಡಿಕೆಗಳಲ್ಲಿ ಲಾಭದ ಸಂಭವವಿದೆ. ಆದರೆ ಸಂಪೂರ್ಣ ಮಾಹಿತಿ ಇಲ್ಲದೆ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡಬೇಡಿ. ಹೊಸ ಬ್ರ್ಯಾಂಡ್ ಅಥವಾ ನಿಮ್ಮ ಉದ್ಯಮಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ತರಲು ಇಂದು ಶುಭ ಸಮಯ. ನಿಮ್ಮ ಹಳೆಯ ಗೆಳೆಯ ಅಥವಾ ಪರಿಚಯಿತರಿಂದ ಆರ್ಥಿಕ ಸಹಾಯ ದೊರೆಯುವ ಸಾಧ್ಯತೆ ಇದೆ. ಬಟ್ಟೆ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳ ಖರೀದಿಗಾಗಿ ಹಣ ವ್ಯಯವಾಗಬಹುದು. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿದೆ. ಆದರೆ ನಿಮ್ಮ ಹವ್ಯಾಸಿಗಾಗಿ ಅತಿಯಾದ ಹಣ ಖರ್ಚು ಮಾಡುವಂತೆ ನಿಯಂತ್ರಿಸಿಕೊಳ್ಳಿ. ಸಂಗಾತಿಯೊಂದಿಗೆ ಮಧುರವಾದ ಮಾತುಕತೆ ನಡೆಯಲಿದೆ. ನಿಮ್ಮಿಬ್ಬರ ನಡುವೆ ಬಾಂಧವ್ಯ ಗಟ್ಟಿಯಾಗಲಿದೆ. ಹಳೆಯ ಸ್ನೇಹಿತರ ಭೇಟಿಯಾಗುವ ಸಂಭವ ಕೂಡ ಇದೆ. ಅವರಿಂದ ಭವಿಷ್ಯದ ಯೋಜನೆಗೆ ಸಹಕಾರ ಸಿಗಲಿದೆ. ವಿದೇಶದಲ್ಲಿ ಸಂಬಂಧಿಸಿದ ಸಿಹಿ ಸುದ್ದಿ ಕೇಳುವಿರಿ. ಕುಂಭರಾಶಿಯವರಿಗೆ ಇಂದು ಕಾಲಿನ ಪಾದದಲ್ಲಿ ಅಥವಾ ನರದಲ್ಲಿ ಕಿರಿಕಿರಿ ಉಂಟಾಗಬಹುದು. ರಕ್ತದ ಪರಿಚಲನೆ ಸಂಬಂಧಿಸಿದ ಸಮಸ್ಯೆ ಇರುತ್ತದೆ. ಇಂದು ಜಾಗರೂಕರಾಗಿರಿ. ಮಾನಸಿಕವಾಗಿ ಸ್ವಲ್ಪ ಗೊಂದಲ ಉಂಟಾಗಬಹುದು. ಅದನ್ನು ಹೋಗಲು ಸಂಗೀತ ಅಥವಾ ಧ್ಯಾನ ಮಾಡುವುದು ಉತ್ತಮ. ಹೆಚ್ಚು ನೀರು ಕುಡಿಯುವುದು ಅಥವಾ ತಾಜಾ ಹಣ್ಣುಗಳ ಸೇವನೆ ಅವಶ್ಯಕ. ವಿದ್ಯಾರ್ಥಿಗಳಿಗೆ ಇಂದು ಜ್ಞಾನಾರ್ಜನೆಯ ಸುದಿನ. ವಿಶೇಷವಾಗಿ ವಿಜ್ಞಾನ, ಕಂಪ್ಯೂಟರ್ ಮತ್ತು ಬಾಹ್ಯಾಕಾಶ ಸಂಶೋಧನೆ ಓದುತ್ತಿರುವವರಿಗೆ ಹೊಸ ವಿಷಯಗಳು ತಿಳಿಯಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮ್ಮ ವಿಭಿನ್ನ ಆಲೋಚನೆ ಶೈಲಿ ನಿಮಗೆ ಗೆಲುವು ತಂದುಕೊಡಲಿದೆ. ಇಂದಿನ ವಿಶೇಷತೆ ಅದೃಷ್ಟ ಸಂಖ್ಯೆ 4, 8 ಮತ್ತು 11. ಅದೃಷ್ಟ ಬಣ್ಣ ಗಾಢ ನೀಲಿ ಮತ್ತು ನೇರಳೆ. ಅದೃಷ್ಟ ಸಮಯ 4 ರಿಂದ 5 ವಿಶೇಷ ಪರಿಹಾರ. ಇಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಬ್ಬಿಣದ ವಸ್ತುವನ್ನು ಅಥವಾ ಎಳ್ಳನ್ನು ದಾನ ಮಾಡಿ ಹನುಮಾನ್ ಚಾಲಿಸಾ ಪಠಿಸುವುದು ನಿಮ್ಮ ಮನಸ್ಸಿಗೆ ಧೈರ್ಯವನ್ನು ಹೆಚ್ಚಿಸಲಿದೆ. ಬಡವರಿಗೆ ಕಪ್ಪು ಬಣ್ಣದ ಆಹಾರ ಪದಾರ್ಥ ನೀಡುವುದರಿಂದ ಅತ್ಯಂತ ಶುಭದಾಯಕ. ಕುಂಭರಾಶಿಯವರೇ, ಇಂದು ನಿಮ್ಮ ಬುದ್ಧಿವಂತಿಕೆ ನಿಮಗೆ ಶ್ರೀರಕ್ಷೆ. ಜನರ ಹಿತ ಬಯಸಿ ನೀವು ಮಾಡುವ ಕೆಲಸದಲ್ಲಿ ಖಂಡಿತ ಕಾಣುವಿರಿ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರು ಜಲತತ್ವದವರಾಗಿದ್ದು ದೇವಗುರು ಬೃಹಸ್ಪತಿ ಆಧಿಪತ್ಯಕ್ಕೆ ಒಳಪಟ್ಟವರು. ಇಂದು ಚಂದ್ರನು ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಸಂಚರಿಸುವುದರಿಂದ ಮನಸ್ಸು ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮದ ಕಡೆ ವಾಲಲಿದೆ. ನೀವು ಸ್ವಾಭಾವಿಕವಾಗಿ ಕಲ್ಪನಾ ಜೀವಿಗಳು. ಇಂದು ನಿಮ್ಮ ಕನಸುಗಳನ್ನು ನನಸಾಗಿಸುವಲ್ಲಿ ಗ್ರಹಗತಿಗಳು ಪೂರಕವಾಗಿರುತ್ತದೆ. ಆದರೆ ಅತಿಯಾದ ಭಾವುಕತೆ ನಿಮ್ಮ ನಿರ್ಧಾರದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಎಚ್ಚರ. ಉದ್ಯೋಗ ನೋಡೋದಾದ್ರೆ ಉದ್ಯೋಗದ ನಿಮಿತ್ತ ವಿದೇಶ ಪ್ರಯಾಣ ಅಥವಾ ಬೇರೆ ಊರಿಗೆ ಹೋಗುವ ಸಾಧ್ಯತೆ ಇದೆ. ಬಹುರಾಷ್ಟ್ರೀಯ ಕಂಪನಿಗಳು ಅಂದರೆ MNC ಯಲ್ಲಿ ಕೆಲಸ ಮಾಡುವವರಿಗೆ ಇಂದು ಅತ್ಯಂತ ಶುಭ ದಿನ. ಬರಹಗಾರರು, ಕಲಾಕಾರರು ಮತ್ತು ಸಮಾಜ ಸೇವೆಯಲ್ಲಿರುವವರಿಗೆ ಹೊಸ ವೇದಿಕೆ ಸಿಗಲಿದೆ. ನಿಮ್ಮ ಕೆಲಸಕ್ಕೆ ಸಮಾಜದಲ್ಲಿ ಮನ್ನಣೆ ದೊರೆಯಲಿದೆ. ಇಂದು ಸಹೋದ್ಯೋಗಿಗಳೊಂದಿಗೆ ಕೆಲಸ ಹಂಚಿಕೊಳ್ಳುವಾಗ ಸ್ಪಷ್ಟತೆ ಇರಲಿ. ಇಲ್ಲದಿದ್ದರೆ ಸಣ್ಣ ಪುಟ್ಟ ಗೊಂದಲಗಳು ಉಂಟಾಗಬಹುದು. ಔಷಧಿ ಕ್ಷೇತ್ರ, ಸಾಗರ ಉತ್ಪನ್ನ ಮತ್ತು ರಫ್ತು ಆಮದು ವ್ಯವಹಾರದಲ್ಲಿ ಇರುವವರಿಗೆ ಇಂದು ಅನಿರೀಕ್ಷಿತ ಧನಲಾಭ. ವ್ಯಾಪಾರದ ವಿಸ್ತರಣೆಗಾಗಿ ಇಂದು ದೊಡ್ಡ ಮೊತ್ತದ ಹಣವನ್ನು
ವ್ಯಯ ಮಾಡುವ ಸಾಧ್ಯತೆ ಇದೆ. ಇದು ಭವಿಷ್ಯದಲ್ಲಿ ಲಾಭದಾಯಕವಾಗಲಿದೆ. ದಾನ: ಇಂದು ವ್ಯಾಪಾರದಲ್ಲಿ ಬಂದ ಲಾಭದ ಒಂದು ಭಾಗವನ್ನು ಧರ್ಮ ಕಾರ್ಯಕ್ಕೆ ದಾನ ಮಾಡಿ. ನಿಮ್ಮ ಯಶಸ್ಸು ಇಮ್ಮಡಿಗೊಳ್ಳುತ್ತದೆ. ಆರ್ಥಿಕವಾಗಿ ನೀವು ಸಮತೋಲನ ಕಾಪಾಡಿಕೊಳ್ಳುವಿರಿ. ಹಣದ ಹರಿವು ಚೆನ್ನಾಗಿರುತ್ತದೆ. ಅನಗತ್ಯ ಖರ್ಚು ನಿಮ್ಮನ್ನು ಕಾಡಬಹುದು. ಧಾರ್ಮಿಕ ಪ್ರವಾಸ ಅಥವಾ ಆಸ್ಪತ್ರೆ ವೆಚ್ಚಗಾಗಿ ಹಣ ವ್ಯಯಿಸುವಿರಿ. ಹಳೆಯ ಹೂಡಿಕೆಗಳಿಂದ ಸಮಾಧಾನಕರ ಲಾಭ ಸಿಗಲಿದೆ. ಯಾರಿಗೂ ಹಣದ ಸಾಲ ಪಡೆಯುವುದು ಸೂಕ್ತವಲ್ಲ. ಹಾಗೆ ಸಂಗಾತಿಯೊಂದಿಗೆ ಆಧ್ಯಾತ್ಮಿಕದ ಸ್ಥಳಕ್ಕೆ ಭೇಟಿ ನೀಡುವಾಗ ಯೋಜನೆ ಕೂಡ ಮಾಡಿಸುವಿರಿ. ನಿಮ್ಮಿಬ್ಬರ ನಡುವೆ ಪ್ರೀತಿ ಮತ್ತು ಪರಸ್ಪರ ಗೌರವ ಹೆಚ್ಚಾಗಲಿದೆ. ಮಕ್ಕಳ ನಡವಳಿಕೆಯಿಂದ ಮನಸ್ಸಿಗೆ ಸ್ವಲ್ಪ ಬೇಸರವಾಗಬಹುದು, ಆದರೆ ಪ್ರೀತಿಯಿಂದ ಅವರಿಗೆ ಮಾರ್ಗದರ್ಶನ ನೀಡಿ. ಇಂದು ನೀವು ಸ್ವಲ್ಪ ಸಮಯ ಏಕಾಂತದಲ್ಲಿ ಕಳೆಯಲು ಬಯಸುವಿರಿ. ಇಂದು ನಿಮ್ಮ ಮನಸ್ಸಿಗೆ ಶಾಂತಿಯ ಹಿತಕರವಾಗಿ ಅನಿಸುತ್ತದೆ. ಮೀನರಾಶಿಯವರೇ, ಇಂದು ನಿದ್ರಾಹೀನತೆ ಅಥವಾ ಕಣ್ಣಿನ ಸಮಸ್ಯೆ ಕಾಡಬಹುದು. ಅತಿಯಾದ ಯೋಚನೆ ಮಾಡುವುದನ್ನು ನಿಲ್ಲಿಸಿ ರಾತ್ರಿ ಹಗುರವಾದ ಆಹಾರ ಸೇವಿಸುವುದು ಮತ್ತು ಸಮಯಕ್ಕೆ ಸರಿಯಾಗಿ ಮಲಗುವುದು ಅವಶ್ಯಕ. ಪಾದಗಳ ನೋವು ಅಥವಾ ಊತ ಕಾಣಿಸಬಹುದು, ಆದರೆ ವಿಶ್ರಾಂತಿಯೇ ಪರಿಹಾರ. ಧ್ಯಾನ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮ ಮಾನಸಿಕ ಶಾಂತಿ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳಿಗೆ ಇಂದು ಕಲ್ಪನಾ ಶಕ್ತಿ ಹೆಚ್ಚುತ್ತದೆ. ವಿಶೇಷವಾಗಿ ಸಾಹಿತ್ಯ ಮತ್ತು ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಇಂದು ಅತ್ಯುತ್ತಮ ಪ್ರದರ್ಶನ ನೀಡಲು ಅವಕಾಶ ಸಿಗಲಿದೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುವವರು ಏಕಾಗ್ರತೆಯ ಕೊರತೆ ಅನುಭವಿಸಬಹುದು. ಗುರುಗಳ ಆಶೀರ್ವಾದ ಪಡೆದು ಓದಿನಲ್ಲಿ ತೊಡಗಿಕೊಳ್ಳಿ. ಇಂದಿನ ವಿಶೇಷತೆ: ಅದೃಷ್ಟ ಸಂಖ್ಯೆ 3, 7 ಮತ್ತು 12. ಅದೃಷ್ಟ ಬಣ್ಣ ಹಳದಿ ಮತ್ತು ಕೇಸರಿ. ಶುಭ ಸಮಯ ಬೆಳಗ್ಗೆ 9:15ರಿಂದ 10:45. ವಿಶೇಷ ಪರಿಹಾರ ನೋಡುವುದಾದರೆ ಇಂದು ವಿಷ್ಣು ಸಹಸ್ರನಾಮ ಪಠಿಸಿ ಮತ್ತು ಕೇಳಿರಿ. ಹತ್ತಿರದ ದೇವಸ್ಥಾನದಲ್ಲಿ ಬಾಳೆಹಣ್ಣನ್ನು ದಾನ ಮಾಡಿ. ಓಂ ನಮೋ ನಾರಾಯಣಾಯ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ನಿಮ್ಮ ಸಕಲ ದೋಷಗಳು ನಿವಾರಣೆಯಾಗಿ ಮನೋಕಾಮನ ಈಡೇರುತ್ತದೆ. ಮೀನರಾಶಿಯವರೇ, ಇಂದು ನಿಮ್ಮ ತಾಳ್ಮೆ ಮತ್ತು ದೈವ ಭಕ್ತಿಯೇ ನಿಮಗೆ ಶ್ರೀರಕ್ಷೆ. ಲೋಕದ ಕಲ್ಯಾಣ ಕೆಲಸಗಳಲ್ಲಿ ತೊಡಗಿಕೊಳ್ಳಿ. ಯಶಸ್ಸು ನಿಮ್ಮದಾಗಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಇಂದಿನ ಅಂದರೆ 24 ಫೆಬ್ರವರಿ 2026 ದ್ವಾದಶ ರಾಶಿಗಳ ಸಂಪೂರ್ಣ ಫಲಾಫಲ. ನೆನಪಿಡಿ, ಗ್ರಹಗತಿಗಳು ನಮಗೆ ದಾರಿದೀಪವಷ್ಟೇ, ಆದರೆ ನಮ್ಮ ಸತತ ಪರಿಶ್ರಮ ಮತ್ತು ಸದಾಚಾರವೇ ನಮ್ಮ ಯಶಸ್ಸಿನ ಮೂಲಾಧಾರ. ದೈವದ ಬಲ ಜೊತೆಗೆ ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಮುನ್ನಡೆಯಿರಿ. ಖಂಡಿತ ಯಶಸ್ಸು ನಿಮ್ಮದೇ. ನಿಮ್ಮ ಜೀವನದಲ್ಲಿ ಯಾವುದಾದರೂ ಗಂಭೀರ ಸಮಸ್ಯೆಗಳಲ್ಲಿ ಅಥವಾ ವೈಯಕ್ತಿಕ ಜಾತಕ ವಿಶ್ಲೇಷಣೆಗಾಗಿ ನುರಿತ ಜ್ಯೋತಿಷಿಗಳನ್ನು ಸಂಪರ್ಕಿಸಿ ಅಥವಾ ನಮಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇಂದಿನ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ತಿಳಿದಿದ್ದಲ್ಲಿ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ವಿಡಿಯೋ ಮಾಡಲು ಸ್ಫೂರ್ತಿದಾಯಕ. ಹಾಗೆಯೇ ನಿಮ್ಮ ಆಪ್ತರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ. ಪ್ರತಿದಿನ ನಿಖರವಾದ ರಾಶಿ ಭವಿಷ್ಯ, ಜ್ಯೋತಿಷ್ಯ ಶಾಸ್ತ್ರದ ವಿಶೇಷ ಮಾಹಿತಿ ತಿಳಿಯಲು ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಿಮ್ಮ ಪ್ರೀತಿ ಬೆಂಬಲ ಹೀಗೆಯೇ ಸದಾ ಇರಲಿ. ನಾಳೆಯ ಭವಿಷ್ಯ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ನಿಮಗೆ ಶುಭದಾಯಕವಾಗಿರಲಿ. ಧನ್ಯವಾದಗಳು.